Hello guys, welcome to Chandra Academy CA online class in Kannada. In this video, we'll learn about the AS24, that is discontinuing operations. Okay, AS24 ಅಲ್ಲಿ ಯಾವ ರಿಲೇಟೆಡ್ ಪ್ರೊವಿಷನ್ಸ್ ನಮಗೆ ಕೊಟ್ಟಿದ್ದಾರೆ? ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ಸ್ ರಿಲೇಟೆಡ್. ಓಕೆ, ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ಸ್ ಅಂತ ಅಂದ್ರೆ ಒಂದು ಕಂಪನಿಯಲ್ಲಿ ಯಾವ್ದಾದ್ರು ಆಪರೇಟಿಂಗ್ ಆಕ್ಟಿವಿಟೀಸ್ ನ ಅಥವಾ ಆಪರೇಟಿಂಗ್ ಬಿಸ್ನೆಸ್ ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ರೆ ಅವಾಗ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ ರೀತಿ ತೋರಿಸ್ಕೊಳ್ತೇವೆ ಅಂತ ರಿಲೇಟೆಡ್ ಪ್ರಿನ್ಸಿಪಲ್ಸ್ ಅಂಡ್ ರೂಲ್ಸ್ ನಮಗೆ AS24 ಕೊಡ್ತಾ ಇದೆ. ಇಸ್ ಇಟ್ ಓಕೆ? ಫಾರ್ ಎಕ್ಸಾಂಪಲ್ ಟಾಟಾ ಕಂಪ್ನಿ ಅಂತ ಅಂದ್ಬಿಟ್ಟು ತಗೊಳ್ಳೋಣ. ಟಾಟಾ ಕಂಪ್ನಿಯಲ್ಲಿ ನಂಬರ್ ಆಫ್ ಬಿಸ್ನೆಸ್ ಮಾಡ್ತಾರೆ, ರೈಟ್? ಲೈಕ್ ಟಾಟಾ ಸ್ಟೀಲ್, ಟಾಟಾ ಪವರ್, ಟಾಟಾ ಮೋಟರ್ಸ್, ಈ ರೀತಿ ನಂಬರ್ ಆಫ್ ಬಿಸ್ನೆಸ್ ಅವರು ಮಾಡ್ತಾರೆ. ಆ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಅವರು ಈ ವರ್ಷ ಕ್ಲೋಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದನ್ನ ದಟ್ ಇಸ್ ಡಿಸ್ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದನ್ನ ಹೇಗೆ ಅವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ತಾರೆ? ಯಾವಾಗ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ? ಡಿಸ್ಕಂಟಿನ್ಯೂ ಆಪರೇಷನ್ ರಿಲೇಟೆಡ್ ಏನೆಲ್ಲ ಇನ್ಫಾರ್ಮೇಶನ್ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಬೇಕು? ಸೊ ಇದೆಲ್ಲಾ ಕ್ವೆಶನ್ಸ್ಗೂ ಆನ್ಸರ್ AS24 ಕೊಡುತ್ತೆ. Is it okay? Fine. Introduction. Objectives of AS24 is to establish principles for reporting information about discontinuing operations. So AS24 ನ objective ಏನಿದೆ? Discontinuing operations ಆಗ್ತಾ ಇದ್ರೆ ಅದನ್ನ ರಿಪೋರ್ಟ್ ಮಾಡ್ಲಿಕ್ಕೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನ ಹೇಗೆ ರಿಪೋರ್ಟ್ ಮಾಡುವುದು ಅನ್ನುವಂತಹ ಪ್ರಿನ್ಸಿಪಲ್ಸ್ ನಮಗೆ AS24 ತಿಳಿಸ್ಕೊಡ್ತಾ ಇದೆ. Is it okay? Fine. AS24 is applicable to all discontinuing operations. ಎಲ್ಲಾ ತರಹದ ಎಂಟರ್ಪ್ರೈಸ್ ಗಳಿಗೂ ಕೂಡ AS24 ಅಪ್ಲಿಕೇಬಲ್ ಆಗಿರುತ್ತೆ. ಲೈಕ್ ಸ್ಮಾಲ್ ಬಿಸ್ನೆಸ್ ಗಳಿಗೆ ಮಾತ್ರ ಅಪ್ಲಿಕೇಬಲ್, ಲಾರ್ಜ್ ಬಿಸ್ನೆಸ್ ಗಳಿಗೆ ಮಾತ್ರ ಅಪ್ಲಿಕೇಬಲ್? ನೋ. ಯಾವುದೇ ಬಿಸ್ನೆಸ್ ಆಗಿರ್ಲಿ, ಆ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಆಪರೇಟಿಂಗ್ ಆಕ್ಟಿವಿಟೀಸ್ ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ರೆ ಅವರು ಯಾವ ಸ್ಟ್ಯಾಂಡರ್ಡ್ ನ ಅಪ್ಲೈ ಮಾಡಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಬೇಕು? AS24 ನ ಅಪ್ಲೈ ಮಾಡಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಬೇಕು. ಓಕೆ, this disclosure will enhance the ability of users of financial statement to make projections of enterprises, that is cash flows, earning generating capacity and financial position by segregating information about discontinuing operations. So AS24 na ನಾವು ಅಪ್ಲೈ ಮಾಡಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋದ್ರಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಅಂತ ಹೇಳಿದ್ರೆ, it will enhance the ability of users. ಯಾವ ಎಬಿಲಿಟಿನ ಎನ್ಹಾನ್ಸ್ ಮಾಡುತ್ತೆ? ಟು ಮೇಕ್ ಪ್ರೊಜೆಕ್ಷನ್ ಆಫ್ ಎಂಟರ್ಪ್ರೈಸಸ್. ಸೊ ಫ್ಯೂಚರ್ ಅಲ್ಲಿ ಈ ಎಂಟರ್ಪ್ರೈಸ್ ಹೇಗೆ ಇರುತ್ತೆ, ಫ್ಯೂಚರ್ ಅಲ್ಲಿ ಈ ಎಂಟರ್ಪ್ರೈಸ್ ನ ಕ್ಯಾಶ್ ಫ್ಲೋಸ್ ಹೇಗೆ ಇರುತ್ತೆ, ಅರ್ನಿಂಗ್ ಜನರೇಟಿಂಗ್ ಕೆಪಾಸಿಟಿ ಹೇಗಿರುತ್ತೆ, ಫಿನಾನ್ಷಿಯಲ್ ಪೊಸಿಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಈಗ್ಲೇನೆ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಡಿಸ್ಕಂಟಿನ್ಯೂ ಆಪರೇಷನ್ AS24 ಹೆಲ್ಪ್ ಮಾಡುತ್ತೆ. ಇಸ್ ಇಟ್ ಓಕೆ? Fine. This is about the introduction part of AS24. Now, discontinuing operation. A discontinuing operation is a component of enterprise. ನಾವು ಒಂದು ಆಪರೇಷನ್ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಕೂಡ ಎಂಟರ್ಪ್ರೈಸ್ ನ ಒಂದು ಕಾಂಪೊನೆಂಟ್ ಆಗಿರುತ್ತೆ ಅಷ್ಟೇ. ಹೋಲ್ ಎಂಟರ್ಪ್ರೈಸ್ ನೇ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇಲ್ಲ. ಎಂಟರ್ಪ್ರೈಸ್ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇವೆ, ಲಿಕ್ವಿಡೇಷನ್ ಮಾಡ್ತಾ ಇದ್ದೇವೆ, ದಟ್ ಇಸ್ ವೈಂಡ್ ಅಪ್ ಮಾಡ್ತಾ ಇದ್ದೇವೆ ಬಿಸ್ನೆಸ್, ಇಡೀ ಎಂಟರ್ಪ್ರೈಸ್, ಇಡೀ ಕಂಪನಿನೇ ಅಂತ. ಇಲ್ಲಿ ಏನು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಹೇಳಿದ್ರೆ ದಟ್ ಇಸ್ AS24 ಅಂತ ಹೇಳಿದ್ರೆ ಹೋಲ್ ಎಂಟರ್ಪ್ರೈಸ್ ನ ಡಿಸ್ಕಂಟಿನ್ಯೂ ಮಾಡೋದು ಅಲ್ಲ, ಜಸ್ಟ್ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ಎಂಟರ್ಪ್ರೈಸ್ ಏನಿದೆ ಅದನ್ನ ನಾವು ಡಿಸ್ಕಂಟಿನ್ಯೂ ಮಾಡೋದು, ಅದಕ್ಕೆ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕರಿತೇವೆ. ಓಕೆ, ಹಾಗಾದ್ರೆ ಕಾಂಪೊನೆಂಟ್ ಅಂದ್ರೆ ಏನು? ಲೈಕ್ ಪ್ರಾಡಕ್ಟ್ ಲೈನ್, ಬ್ರಾಂಚ್ ಆರ್ ಡಿವಿಷನ್. ಸೊ ಈ ರೀತಿ ನಾವೇನಾದ್ರು ಡಿಸ್ಕಂಟಿನ್ಯೂ ಮಾಡಿದ್ರೆ, ಒಂದು ಪ್ರಾಡಕ್ಟ್ ಲೈನ್ ನ ಡಿಸ್ಕಂಟಿನ್ಯೂ ಮಾಡಿದ್ರೆ, ಅಥವಾ ಒಂದು ಬ್ರಾಂಚ್ ನ ಡಿಸ್ಕಂಟಿನ್ಯೂ ಮಾಡಿದ್ರೆ, ಅಥವಾ ಒಂದು ಡಿವಿಷನ್ ನ ಡಿಸ್ಕಂಟಿನ್ಯೂ ಮಾಡಿದ್ರೆ ಅವಾಗ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರಿತೀವಿ. ಹೋಲ್ ಎಂಟರ್ಪ್ರೈಸ್ ನ ಡಿಸ್ಕಂಟಿನ್ಯೂ ಮಾಡೋದು ಅಲ್ಲ. ಇಸ್ ಇಟ್ ಓಕೆ? Fine. That enterprise pursuant to a single plan is disposing entirely, disposing of piecemeal, terminating through abandonment. Okay. ಈಗ ಡಿಸ್ಕಂಟಿನ್ಯೂ ಮಾಡತ್ತೆ ಕಂಪನಿ, ಡಿಸ್ಕಂಟಿನ್ಯೂ ಮಾಡುತ್ತೆ ಅದರ ಆಪರೇಟಿಂಗ್ ಆಕ್ಟಿವಿಟೀಸ್ ಗಳನ್ನ ಅಂತ ಹೇಳಿದೆ. ಯಾವ ರೀತಿ ಡಿಸ್ಕಂಟಿನ್ಯೂ ಮಾಡ್ಬೋದು, ಎಷ್ಟು ವೇಸ್ ಇದೆ ಡಿಸ್ಕಂಟಿನ್ಯೂ ಮಾಡ್ಲಿಕ್ಕೆ ಕಂಪನೀಸ್ ಗಳಿಗೆ? ಸೊ ನೋಡೋಣ ಇವಾಗ.
ಡಿಸ್ಪೋಸಿಂಗ್ ಎಂಟೈರ್ ಬ್ರಾಂಚ್ ನೇ ಡಿಸ್ಪೋಸ್ ಮಾಡುವಂತದ್ದು, ಎಂಟೈರ್ ಪ್ರಾಡಕ್ಟ್ ಲೈನ್ ಡಿಸ್ಪೋಸ್ ಮಾಡುವಂತದ್ದು, ಲೈಕ್ ಸೇಲ್ ಮಾಡುವಂತದ್ದು. ಈ ರೀತಿ ಮಾಡಿದ್ರು ಕೂಡ ಅದನ್ನ ನಾವು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಕರಿತೀವಿ. ಎಂಟೈರ್ಲಿ ಡಿಸ್ಪೋಸ್ ಮಾಡದೆ ಇದ್ರು ಪೀಸ್ ಮಿಲ್, ದಟ್ ಇಸ್ ಪಾರ್ಟ್ ಆಗಿ ಒಂದೊಂದು ಡಿಸ್ಪೋಸ್ ಮಾಡ್ತಾ ಇದ್ವಿ. ಲೈಕ್ ಒಂದಿಷ್ಟು ಅಸೆಟ್ ಗಳನ್ನ ಸೇಲ್ ಮಾಡುವಂತದ್ದು, ಒಂದಿಷ್ಟು ಲಯಬಿಲಿಟೀಸ್ ಗಳನ್ನ ಸೆಟಲ್ಮೆಂಟ್ ಮಾಡುವಂತದ್ದು, ಒಂದಿಷ್ಟು ಇನ್ವೆಂಟರೀಸ್ ಗಳನ್ನ ಸೇಲ್ ಮಾಡುವಂತದ್ದು, ಈ ರೀತಿ. ಓಕೆ, ಒನ್ ಬೈ ಒನ್ ಪಾರ್ಟ್ ಆಫ್ ದ ಆಪರೇಟಿಂಗ್ ಆಕ್ಟಿವಿಟೀಸ್ ಗಳನ್ನ ನಾವು ಡಿಸ್ಪೋಸ್ ಮಾಡ್ತಾ ಇದ್ರು ಕೂಡ ಅದನ್ನ ನಾವು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಕರಿತೀವಿ. ಸೊ ಹೋಲ್ ಪ್ರಾಡಕ್ಟ್ ಲೈನ್ ಅಥವಾ ಹೋಲ್ ಬ್ರಾಂಚ್ ನ ಡಿಸ್ಪೋಸ್ ಮಾಡಿದ್ರೆ ಮಾತ್ರ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ನ. ನೋ, ಒಂದೊಂದೇ ಪಾರ್ಟ್ ಆಗಿ ನಾವು ಡಿಸ್ಕಂಟಿನ್ಯೂ ಡಿಸ್ಪೋಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ಅದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಇನ್ ಯಾವ ರೀತಿ ಮಾಡ್ಬೋದು? ಟರ್ಮಿನೇಟಿಂಗ್ ಥ್ರೂ ಅಬ್ಯಾಂಡನ್ಮೆಂಟ್ ಅಂದ್ರೆ ಏನು? ನಾವ್ ಏನ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾಗ ಆ ಆಕ್ಟಿವಿಟೀಸ್ ಮಾಡೋದನ್ನ ಸ್ಟಾಪ್ ಮಾಡಿ ಬಿಡೋದು. ಇಲ್ಲಿ ಯಾವುದೇ ತರಹದ ಸೇಲ್ ಮಾಡ್ತಾ ಇಲ್ಲ, ಲೈಕ್ ಬ್ರಾಂಚ್ ನ ಅಸೆಟ್ ಗಳನ್ನ ಅಥವಾ ಇಡೀ ಬ್ರಾಂಚ್ ನೇ ನಾವು ಬೇರೆಯವ್ರಿಗೆ ಸೇಲ್ ಮಾಡುವಂತದ್ದು, ಆ ರೀತಿ ಮಾಡ್ತಾ ಇಲ್ಲ. ನೀವು ಜಸ್ಟ್ ಅಲ್ಲಿನ ಆಕ್ಟಿವಿಟೀಸ್ ಗಳನ್ನ ಸ್ಟಾಪ್ ಮಾಡ್ತಾ ಇದ್ದೇವೆ ಅಷ್ಟೇ. ಓಕೆ, ಹಾಗಿದ್ರು ಕೂಡ ಅದನ್ನ ನಾವು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಕರಿತೀವಿ. ಓಕೆ, ಒಂದು ಆಪರೇಟಿಂಗ್ ಆಕ್ಟಿವಿಟೀಸ್ ನಾವು ಡಿಸ್ಕಂಟಿನ್ಯೂ ಮಾಡಬೇಕು ಅಂದ್ರೆ ಯಾವ ರೀತಿ ನಾವು ಡಿಸ್ಕಂಟಿನ್ಯೂ ಮಾಡಬಹುದು? ಎಂಟೈರ್ಲಿ ಡಿಸ್ಪೋಸ್ ಮಾಡಿ, ಅಥವಾ ಪೀಸ್ ಮಿಲ್ ಒಂದೊಂದು ಡಿಸ್ಪೋಸ್ ಮಾಡಿ, ಅಥವಾ ಆಕ್ಟಿವಿಟಿನ ಸ್ಟಾಪ್ ಮಾಡಿ ನಾವು ಡಿಸ್ಕಂಟಿನ್ಯೂ ಮಾಡಬಹುದು. ಇಸ್ ಇಟ್ ಓಕೆ? Fine. That represents separate major line of business or geographical area of operation. ಸೊ ಈ ಪ್ರಾಡಕ್ಟ್ ಲೈನ್, ಬ್ರಾಂಚ್, ಡಿವಿಷನ್ ಏನ್ ಹೇಳಿದೆ ನಾನು, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಲೈನ್ಸ್ ಇರುತ್ತೆ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಾಂಚಸ್ ಇರುತ್ತೆ, ರೈಟ್? ಸೊ ಅದೆಲ್ಲ ಕೂಡ ಮೇಜರ್ ಸಪರೇಟ್ ಆಗಿ ಇರಬೇಕು, ದಟ್ ಇಸ್ ಓಕೆ. ಹಾಗೆ ಮೇಜರ್ ಲೈನ್ ಬಿಸ್ನೆಸ್ ಆಗಿರ್ಬೇಕು. ಇಸ್ ಇಟ್ ಓಕೆ? ಸೊ ಮೇಜರ್ ಲೈನ್ ಬಿಸ್ನೆಸ್ ಅಂತ ಹೇಳಿದ್ರೆ ಈಗ ನಮ್ಗೆ ಆ ಬ್ರಾಂಚ್ ಇಂದ ಅಥವಾ ಆ ಪ್ರಾಡಕ್ಟ್ ಲೈನ್ ಇಂದ ಜಸ್ಟ್ ಒಂದು 2% ಆಫ್ ರೆವೆನ್ಯೂ ಬರ್ತಾ ಇದೆ, ಅಥವಾ 2% ಆಫ್ ಟ್ರಾನ್ಸಾಕ್ಷನ್ ಹೋಲ್ ಬಿಸ್ನೆಸ್ ಗೆ, ಲೈಕ್ ಹೋಲ್ ಎಂಟರ್ಪ್ರೈಸ್ ಗೆ ಕಂಪೇರ್ ಮಾಡಿದ್ರೆ ಜಸ್ಟ್ 2% ಆಫ್ ಟ್ರಾನ್ಸಾಕ್ಷನ್ ಅಷ್ಟೇ ಆ ಬ್ರಾಂಚ್ ಇಂದ ಆಗ್ತಾ ಇರೋದು, ಅಥವಾ ಅಷ್ಟೇ ಆ ಪ್ರಾಡಕ್ಟ್ ಲೈನ್ ಇಂದ ಆಗ್ತಾ ಇರೋದು ಅಂತ ಹೇಳಿದ್ರೆ ಅದನ್ನ ನಾವು ಮೇಜರ್ ಲೈನ್ ಆಫ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಕರಿತೀವ? ನೋ, ಕರೆಯೋದಿಲ್ಲ. ದಟ್ ವಾಸ್ ಅ ಸ್ಮಾಲ್, ಅಂದ್ರೆ ತುಂಬಾ ಸಣ್ಣದಾದಂತಹ ಬಿಸ್ನೆಸ್. ನಮ್ಮ ಇಡೀ ಎಂಟರ್ಪ್ರೈಸ್ ಗೆ ಕಂಪೇರ್ ಮಾಡಿದ್ರೆ ಅದು ತುಂಬಾ ಸಣ್ಣದಾದಂತಹ ಪ್ರಾಡಕ್ಟ್ ಲೈನ್. ಸೊ ಅಂತಹ ಪ್ರಾಡಕ್ಟ್ ಲೈನ್ ನಾನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಅವಾಗ ನಾವು AS24 ನ ಅಪ್ಲೈ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಿಕಾಸ್ ನಮ್ಗೆ ಇಲ್ಲಿ ಹೇಳಿದ್ದಾರೆ ಮೇಜರ್ ಲೈನ್ ಆಫ್ ಬಿಸ್ನೆಸ್ ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ರೆ ಮಾತ್ರ AS24 ನ ಅಪ್ಲೈ ಮಾಡಬೇಕು. ಓಕೆ, fine. Major line of business or geographical area of operation. Is it okay? Fine. AS17 criteria normally satisfied, that is 10% criteria, 75% criteria. We know that, right? Segment reporting. So segment reporting chapter ಅಲ್ಲಿ ನಾವು ನೋಡಿದೀವಿ ಏನೆಲ್ಲ ಕ್ರೈಟೀರಿಯಾಸ್ ಇರುತ್ತೆ ಅಂತ ಅಂದ್ಬಿಟ್ಟು, ರೈಟ್? ಯಾ. ಸೊ ಈ ಮೇಜರ್ ಲೈನ್ ಅಂತ ಅಂದ್ಬಿಟ್ಟು ನಾವು ಯಾವಾಗ ಕರಿತೇವೆ? AS17 ಕ್ರೈಟೇರಿಯಾ ಏನಿದೆ, 10% ಕ್ರೈಟೇರಿಯಾ, 75% ಕ್ರೈಟೇರಿಯಾ, ಅದನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಯಾವ್ದಾದ್ರು ಬಿಸ್ನೆಸ್ ಲೈನ್ ಅಥವಾ ಯಾವ್ದಾದ್ರು ಪ್ರಾಡಕ್ಟ್ ಲೈನ್, ಅವಾಗ ನಾವು ಅದನ್ನ ಮೇಜರ್ ಲೈನ್ ಆಫ್ ಬಿಸ್ನೆಸ್ ಅಂತ ಕರಿತೇವೆ. Is it okay? But for an enterprise that operates in a single business or geographical segment which does not report segment information, a major product or service line may also satisfy the criteria. ಸೊ ಈಗ ನಾನು ಮೇಜರ್ ಲೈನ್ ಬಗ್ಗೆ ಡೆಫಿನೇಷನ್ ಕೊಡ್ತಾ ಇರೋದು ಇದ್ರಲ್ಲಿ. ಓಕೆ, ಮೇಜರ್ ಲೈನ್ ಅಂತ ಅಂದ್ರೆ ಏನು? 10% ಕ್ರೈಟೇರಿಯಾ. ಸೊ ಏನೆಲ್ಲ ಕ್ರೈಟೇರಿಯಾ ಇದೆ ಅದನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನ ನಾವು ಮೇಜರ್ ಲೈನ್ ಅಂತ ಕರಿತೀವಿ. ಯಾವಾಗ ಸೆಗ್ಮೆಂಟ್ ಇದ್ರೆ, ಅಲ್ಲಿ ಬಿಸ್ನೆಸ್ ಸೆಗ್ಮೆಂಟ್ ಅಥವಾ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಇದ್ರೆ ನಾವ್ ಈ ರೀತಿ ಮಾಡ್ಬೋದು ಅವಾಗ, ರೈಟ್? ನಮ್ಮ ಕಂಪನಿಯಲ್ಲಿ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಇಲ್ಲ, ಬಿಸ್ನೆಸ್ ಸೆಗ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಡಿಸ್ಟಿಂಗ್ವಿಶ್ ಮಾಡೋದು? ಡಿಸ್ಕಂಟಿನ್ಯೂ ಆಪರೇಷನ್ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಒಂದು ಕಂಪನಿ, ಯಾವ್ದು ಕಂಪನಿ ಅಂತ ಹೇಳಿದ್ರೆ ನಮ್ದು ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡೋಣ. ಓಕೆ, ಯಾವ ಕಂಪನಿ ಇದೆ? ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇದೆ. ಫೈನ್. ಸೊ ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇದೆ. ಸೊ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಅಲ್ಲಿ ಶೂಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇನೆ. ಲೈಕ್ ಸ್ಪೋರ್ಟ್ಸ್ ಶೂ ಆಗಿರ್ಬೋದು,
leather shoes, the sandals. Is it okay? ಸೊ ಏನಿಲ್ಲಿ ನಮ್ದು ಒಂದು ಶೂಸ್ ಕಂಪನಿ ಇದೆ, ಅದರಲ್ಲಿ ನಾವು ಡಿಫ್ರೆಂಟ್ ಡಿಸೈನ್ ಅಲ್ಲಿ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಶೂಸ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನೋಡಿ ಈ ಎಕ್ಸಾಂಪಲ್ ಅಲ್ಲಿ ಸಿಂಗಲ್ ಬಿಸ್ನೆಸ್ ನಮ್ದು. ಸೊ ನಾವು ಬಿಸ್ನೆಸ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್ ನಾವು ನಮ್ಮ ಕಂಪನಿ ಕೊಡ್ತಾ ಇದ್ರೆ ಅವಾಗ ಅದಷ್ಟನ್ನು ಕೂಡ ಬೇರೆ ಬೇರೆ ತರ ಬಿಸ್ನೆಸ್ ಸೆಗ್ಮೆಂಟ್ ಗಳು ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಬಟ್ ಈ ಕಂಪನಿಯಲ್ಲಿ ಏನಾಗಿದೆ, ಜಸ್ಟ್ ಶೂಸ್ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾರೆ, ಸಿಂಗಲ್ ಪ್ರಾಡಕ್ಟ್ ನ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಿದ್ದು. ಸೊ ಇಲ್ಲಿ ನಾನು ಬಿಸ್ನೆಸ್ ಸೆಗ್ಮೆಂಟ್ ನ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಬರತ್ತಾ? ನೋ, ಬರಲ್ಲ. ಯಾಕಂದ್ರೆ ಸಿಂಗಲ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಈ ಕಂಪನಿಯಲ್ಲಿ. ಓಕೆ ಫೈನ್. ಈಗ ಬಿಸ್ನೆಸ್ ಸೆಗ್ಮೆಂಟ್ ಆಗೋದಿಲ್ಲ. ಅಂಡ್ ಆಲ್ಸೋ ಈ ಕಂಪನಿ ಜಸ್ಟ್ ಒಂದೇ ಲೊಕೇಶನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇರುವಂತದ್ದು. ಓಕೆ, ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಈ ಕಂಪನಿ ಇಲ್ಲ. ಸೊ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಮಾಡ್ಲಿಕ್ಕೆ ಆಗತ್ತಾ ಹಾಗಾದ್ರೆ ಈ ಕಂಪನಿನ? ನೋ. ಯಾಕೆ ಅಂತ ಹೇಳಿದ್ರೆ ಒಂದೇ ಲೊಕೇಶನ್ ಅಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದೆ. ಸೊ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಏನಾದ್ರು ಇದ್ರೆ ಅವಾಗ ನಾವು ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಅಂತನಾದ್ರೂ ಕರಿಬಹುದಿತ್ತು. ಬಟ್ ಇದು ಒಂದೇ ಲೊಕೇಶನ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಎಲ್ಲಾ ಆಕ್ಟಿವಿಟೀಸ್ ಕೂಡ ಒಂದೇ ಲೊಕೇಶನ್ ಅಲ್ಲಿ ಮಾಡ್ತಾ ಇದೆ. ಹಾಗಿರುವಾಗ ಇದು ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಅಂತ ಕೂಡ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೇನಿದು ಸೆಗ್ಮೆಂಟ್ ರಿಪೋರ್ಟಿಂಗ್ ಅಂಡರ್ ಅಲ್ಲಿ ಬರೋದಿಲ್ಲ. ಸೊ ಹೀಗಿರುವಾಗ ಈಗ ಸ್ಪೋರ್ಟ್ಸ್ ಶೂಸ್ ನ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇವೆ ನಮ್ಮ ಕಂಪನಿಯಲ್ಲಿ ಅಂತ ಹೇಳಿದ್ರೆ ಇದು ಮೇಜರ್ ಲೈನ್ ಬಿಸ್ನೆಸ್ ಅಥವಾ ಮೇಜರ್ ಲೈನ್ ಬಿಸ್ನೆಸ್ ಅಲ್ವಾ ಅಂತ ಅಂದ್ಬಿಟ್ಟು ಹೇಗೆ ಕಂಡು ಹಿಡಿಯೋದು? ಸೊ ಈ ರೀತಿ ಇರುವಂತಹ ಕೇಸಸ್ ಅಲ್ಲೂ ಕೂಡ ನಾವು AS17 ಗೆ ಏನೆಲ್ಲ ಕ್ರೈಟೇರಿಯಾ ಹಾಕ್ತಾ ಇದ್ವಿ, 10% ಕ್ರೈಟೇರಿಯಾ ಎಲ್ಲ ಅದನ್ನ ನಾವು ಇಲ್ಲಿ ಅಪ್ಲೈ ಮಾಡಬೇಕು. ನಮ್ಮ ಬಿಸ್ನೆಸ್ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಸ್ಪೋರ್ಟ್ ಶೂಸ್ ಏನಾದ್ರು ಕ್ರೈಟೇರಿಯಾಸ್ ಏನಾದ್ರು ಲೈಕ್ ರೆವೆನ್ಯೂ ಟೆಸ್ಟ್, ಅಸೆಟ್ ಟೆಸ್ಟ್, ಲಯಬಿಲಿಟಿ ಟೆಸ್ಟ್ ಏನೆಲ್ಲ ಇದೆ ಅದೆಲ್ಲಾನು ಕೂಡ ಇದು ಸ್ಯಾಟಿಸ್ಫೈ ಮಾಡೋದನ್ನ ಮೇಜರ್ ಲೈನ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇಂತಹ ಮೇಜರ್ ಲೈನ್ ಆಫ್ ಬಿಸ್ನೆಸ್ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅಂತ ಅಂದ್ರೆ ಇದು ಡಿಸ್ಕಂಟಿನ್ಯೂ ಆಪರೇಷನ್ ಆಗುತ್ತೆ. ಇದನ್ನ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಬೇಕು. ಓಕೆ, ಜಸ್ಟ್ ಬಿಸ್ನೆಸ್ ಸೆಗ್ಮೆಂಟ್, ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಇದ್ರೆ ಅಷ್ಟೇ ಈ ಕ್ರೈಟೇರಿಯಾನ ಯೂಸ್ ಮಾಡೋದಲ್ಲ. AS24 ಅಲ್ಲಿ ಈವನ್ ಸಿಂಗಲ್ ಬಿಸ್ನೆಸ್ ಆರ್ ಸಿಂಗಲ್ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಇದ್ರೂ ಕೂಡ ನಾವು ಈ ಕ್ರೈಟೇರಿಯಾನ ಯೂಸ್ ಮಾಡಿ ಮೇಜರ್ ಲೈನ್ ಆಫ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಕಂಡು ಹಿಡಿತೀವಿ. ಓಕೆ ಫೈನ್. ನೆಕ್ಸ್ಟ್, ವಾಟ್ ಇಸ್ ನಾಟ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್? ಸೊ ಇಲ್ಲಿ ನಾವೇನ್ ಕಲ್ತ್ವಿ, ಯಾವ್ದನ್ನೆಲ್ಲ ನಾವು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಅಂದ್ಬಿಟ್ಟು ಕರಿತೀವಿ ಅನ್ನೋದನ್ನ ಕಲ್ತ್ವಿ. ಈಗ ನಾವು ವಾಟ್ ಇಸ್ ನಾಟ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್, ಯಾವ್ದನ್ನ ನಾವು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಅಂದ್ಬಿಟ್ಟು ಕರೆಯೋದಿಲ್ಲ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಗ್ರಾಜುಯಲ್ ಆರ್ ಎವಲ್ಯೂಷನರಿ ಫೇಸಿಂಗ್ ಔಟ್ ಆಫ್ ಪ್ರಾಡಕ್ಟ್ ಲೈನ್ ಆರ್ ಕ್ಲಾಸ್ ಆಫ್ ಸರ್ವಿಸ್. ಸೊ ಗ್ರಾಜುಯಲ್ ಆಗಿ ಡಿಕ್ರೀಸ್ ಆಗ್ತಾ ಇದೆ ಅಥವಾ ಗ್ರಾಜುಯಲ್ ಆಗಿ ಒಂದು ಪ್ರಾಡಕ್ಟ್ ಅದರ ಡಿಮ್ಯಾಂಡ್ ನ ಕಳ್ಕೊಳ್ತಾ ಇದೆ, ಅದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರಿತೇವಾ? ನೋ, ಕರೆಯೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾರ್ಮಲ್ ಆಗಿ ತುಂಬಾ ಜನ ಯಾವ ಮೊಬೈಲ್ ಸೆಟ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ? 5G ಮೊಬೈಲ್ ಸೆಟ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ರೈಟ್? ಅದಕ್ಕೂ ಮುಂಚೆ ಯಾವ ಸೆಟ್ ಇತ್ತು? 4G ಮೊಬೈಲ್ ಸೆಟ್ ಇತ್ತು. ಇಸ್ ಇಟ್ ರೈಟ್? ಎಸ್, 4G ಮೊಬೈಲ್ ಸೆಟ್ ಇತ್ತು. ಸೊ 5G ಮೊಬೈಲ್ ಬಂದ ಮೇಲೆ 4G ಮೊಬೈಲ್ಗೆ ಡಿಮ್ಯಾಂಡ್ ಏನಾಗಿದೆ? ಡಿಕ್ರೀಸ್ ಆಗಿದೆ, ರೈಟ್? ಒಂದು ದಿನ ಈ 4G ಮೊಬೈಲ್ ಫುಲ್ ಕ್ಲೋಸ್ ಆಗ್ಬೋದು, ದಟ್ ಇಸ್ ಡಿಸ್ಕಂಟಿನ್ಯೂ ಆಗ್ಬೋದು. What's the reason? Because of 5G mobile. So 4G mobile ನ updated version ಬಂದಿದೆ, that is 5G ಬಂದಿದೆ. ಅದಕ್ಕೋಸ್ಕರ 4G ಅದರ ಡಿಮ್ಯಾಂಡ್ ನ ಕಳ್ಕೊಂಡಿದೆ ಅಂಡ್ ಡಿಸ್ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರಿತೇವೆ? ನೋ, ಅವಾಗ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರೆಯುವುದಿಲ್ಲ. ಬಿಕಾಸ್ ಎರಡು ಕೂಡ ಮೊಬೈಲ್, ಇಲ್ಲೂ ನಾವು ಮೊಬೈಲ್ ಸೇಲ್ ಮಾಡ್ತಾ ಇದ್ವಿ, ಈಗಲೂ ಕೂಡ ಮೊಬೈಲ್ ನ ಸೇಲ್ ಮಾಡ್ತಾ ಇದ್ವಿ. ಬಟ್ ಇದು ಅಪ್ಡೇಟೆಡ್ ವರ್ಷನ್ ಈ ಮೊಬೈಲ್ ಆಗಿದೆ ಅಷ್ಟೇ. ಸೊ ಅಪ್ಡೇಟೆಡ್ ವರ್ಷನ್ ಈಗ ಸೇಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರೆಯೋದಿಲ್ಲ. ಇಸ್ ಇಟ್ ಓಕೆ? ಗ್ರಾಜುಯಲ್ ಆರ್ ಎವಲ್ಯೂಷನರಿ ಫೇಸಿಂಗ್ ಔಟ್ ಆಫ್ ಪ್ರಾಡಕ್ಟ್ ಲೈನ್ ಆರ್ ಕ್ಲಾಸ್ ಆಫ್ ಸರ್ವಿಸ್, ಇಟ್ ಇಸ್ ನಾಟ್ ಅ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್. ನೆಕ್ಸ್ಟ್, discontinuing several products within an ongoing line of business even if abruptly done. Okay, ಈಗ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಸೊ ಈಗ ನಮ್ಮದೊಂದು ಕಂಪನಿ ಇದೆ. ಈ ಕಂಪನಿ ದಟ್ ಇಸ್ ABC ಅಂತ ಅಂದ್ಬಿಟ್ಟು ಒಂದು ಕಂಪನಿ ಇದೆ. ಓಕೆ, ಇದರಲ್ಲಿ ನಾವು ನಂಬರ್ ಆಫ್ ಪ್ರಾಡಕ್ಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತೇವೆ, ಲೈಕ್
ಸೋಪ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ, ಹಾಗೆ ಶಾಂಪೂನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ, ಕಂಡೀಷನರ್, ಪೌಡರ್, ಓಕೆ, ಈ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಸೊ ಈ ಸೋಪ್ ಅನ್ನುವಂತಹ ಡಿವಿಷನ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಪ್ ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಲೈಕ್ ABCD ಅನ್ನುವಂತಹ ಸೋಪ್ ಇದೆ. ಶಾಂಪೂನು ಕೂಡ ಅಷ್ಟೇ, ಡಿಫ್ರೆಂಟ್ ಟೈಪ್ಸ್ ಆಫ್ ಶಾಂಪೂ ಇದೆ. ಅಂಡ್ ಕಂಡೀಷನರ್ ಅಲ್ಲೂ ಕೂಡ ಅಷ್ಟೇ. ಇಸ್ ಇಟ್ ಓಕೆ? ಫೈನ್. ಇವೆಲ್ಲ ಬೇರೆ ಬೇರೆ ಪ್ರಾಡಕ್ಟ್, ರೈಟ್? ಸೊ ಇದನ್ನ ನಾವು ಡಿಫ್ರೆಂಟ್ ಬಿಸ್ನೆಸ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಬಹುದು. ಬಟ್ ವಿತಿನ್ ಬಿಸ್ನೆಸ್ ಸೆಗ್ಮೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಪ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದ್ರಲ್ಲಿ ನಾವು ಯಾವ್ದನ್ನಾದ್ರೂ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಥವಾ ಕ್ಲೋಸ್ ಮಾಡ್ತಾ ಇದ್ದೇವೆ, ಲೈಕ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದನ್ನ ಸ್ಟಾಪ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರಿತೇವ? ನೋ, ಕರೆಯೋದಿಲ್ಲ. ಅದನ್ನ ನಮ್ಗೆ ಎಲ್ಲಿ ಹೇಳಿದ್ರೆ, ಈ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ. ಓಕೆ, ಡಿಸ್ಕಂಟಿನ್ಯೂ ಸೆವರಲ್ ಪ್ರಾಡಕ್ಟ್ಸ್ ವಿತಿನ್ ಆನ್ ಆನ್ಗೋಯಿಂಗ್ ಲೈನ್ ಆಫ್ ಬಿಸ್ನೆಸ್. ಸೊ ಡಿಸ್ಕಂಟಿನ್ಯೂ ಸೆವರಲ್ ಪ್ರಾಡಕ್ಟ್, ನಾನೀಗ ಎ ಮತ್ತೆ ಬಿ ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಪ್ರೊಡಕ್ಷನ್ ಮಾಡೋದನ್ನ ಸ್ಟಾಪ್ ಮಾಡ್ತಾ ಇದ್ದೇನೆ ವಿತಿನ್ ದ ಆನ್ ಗೋಯಿಂಗ್ ಪ್ರಾಡಕ್ಟ್ ಲೈನ್. ಈ ಪ್ರಾಡಕ್ಟ್ ಲೈನ್ ಏನಿದೆ, ಲೈಕ್ ಬಿಸ್ನೆಸ್ ಲೈನ್ಸ್ ಏನಿದೆ, ಅದ್ರ ಒಳಗೆ ನಾನು ಯಾವ್ದನ್ನಾದ್ರೂ ಲೈಕ್ ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾ ಇದ್ದೇನೆ ಅಥವಾ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕರೆಯಲ್ಲ. ಅದೇ ಈಗ ನಾನು ಸೋಪ್ ಅನ್ನುವಂತ ಡಿವಿಷನ್ ನಾನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆವಾಗ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರಿತೀವಿ. ಇನ್ ಕೇಸ್ ಮೇಜರ್ ಲೈನ್ ಬಿಸ್ನೆಸ್ ಆಗಿದ್ರೆ ಅವಾಗ ನಾನು ಇದನ್ನ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರಿತೀವಿ. ವಿತಿನ್ ಸೋಪ್ ಡಿವಿಷನ್ ಯಾವ್ದಾದ್ರು ಪ್ರಾಡಕ್ಟ್ಸ್ ಗಳನ್ನ ನಾನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ರೆ, ಅದನ್ನ ನಾನು ಡಿಸ್ಕಂಟಿನ್ಯೂ ಆಪರೇಷನ್ ಅಂದ್ರೆ AS24 ಅಲ್ಲಿ ನಾನು ಅಪ್ಲೈ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್, ಶಿಫ್ಟಿಂಗ್ ಆಫ್ ಪ್ರೊಡಕ್ಷನ್ ಆರ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್. ಓಕೆ, ಏನ್ ಮಾಡ್ತಾ ಇದ್ದಾರೆ, ಜಸ್ಟ್ ಶಿಫ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್, ನನ್ನ ಕಂಪನಿಯ ಪ್ರೊಡಕ್ಷನ್ ಆಕ್ಟಿವಿಟೀಸ್ ನಾನು ಕರ್ನಾಟಕದಲ್ಲಿ ಫಸ್ಟ್ ಮಾಡ್ತಾ ಇದ್ದೆ. ಓಕೆ, ಫಸ್ಟ್ ನಾನು ಎಲ್ಲಿ ಮಾಡ್ತಾ ಇದ್ದೆ, ಕರ್ನಾಟಕದಲ್ಲಿ ಮಾಡ್ತಾ ಇದ್ದೆ. ಈಗ ನಾನು ಅದನ್ನ ಶಿಫ್ಟ್ ಮಾಡ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಕ್ಲೋಸ್ ಮಾಡಿ ಕೇರಳದಲ್ಲಿ ಮಾಡ್ತಾ ಇದ್ದೇನೆ. ಏನು, ನನ್ನ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ನ ಜಸ್ಟ್ ಶಿಫ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಇಸ್ ಇಟ್ ಓಕೆ? ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಂತಹ ಆಕ್ಟಿವಿಟೀಸ್ ನ ಈಗ ನಾನು ಬೇರೆ ಸ್ಟೇಟ್ ಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ಶಿಫ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಂತ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇಲ್ಲ. ಜಸ್ಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ಎಷ್ಟೇ ಕ್ಲೋಸ್ ಮಾಡ್ತಾ ಇರೋದು, ಬಟ್ ಬೇರೆ ಕಡೆ ಇದೆ ಅಲ್ವಾ, ಬೇರೆ ಕಡೆ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇನೆ, ರೈಟ್, ಪ್ರೊಡಕ್ಷನ್ಸ್ ಗಳನ್ನ ಮಾಡ್ತಾ ಇದ್ದೇನೆ, ರೈಟ್. ಸೊ ಅದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್, ಕ್ಲೋಸಿಂಗ್ ಆಫ್ ಫೆಸಿಲಿಟಿ ಟು ಅಚೀವ್ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್ ಆರ್ ಕಾಸ್ಟ್ ಸೇವಿಂಗ್ಸ್. ಸೊ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್, ಪ್ರಾಡಕ್ಟ್ ನ ಇಂಪ್ರೂವ್ಮೆಂಟ್ ಗೋಸ್ಕರ ಅಥವಾ ಕಾಸ್ಟ್ ಸೇವಿಂಗ್ ಪರ್ಪಸ್ ಗೋಸ್ಕರ ಯಾವ್ದಾದ್ರು ಫೆಸಿಲಿಟೀಸ್ ಗಳನ್ನ ನಾನು ಕ್ಲೋಸ್ ಮಾಡ್ತಾ ಇದ್ರೆ, ಓಕೆ, ಐ ವಿಲ್ ಗಿವ್ ಎಕ್ಸಾಂಪಲ್ ಟು ದಿಸ್ ಆಲ್ಸೋ. ಓಕೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸ್ ಇದೆ, ದಟ್ ಇಸ್ ಕಂಪನಿ ಇದೆ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡೋಣ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ನಾವು ಎ ಅನ್ನುವಂತಹ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಎ ಅನ್ನುವಂತಹ ಪ್ರಾಡಕ್ಟ್ ಏನ್ ನಮಗೆ ಫಿನಿಶ್ಡ್ ಗುಡ್. ಸೊ ಎ ಅನ್ನುವಂತಹ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿ ಸೇಲ್ ನ ಮಾಡ್ತಾ ಇದ್ದೇವೆ. ಓಕೆ, ಈ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮಗೆ ರಾ ಮಟೀರಿಯಲ್ ಬೇಕು. ಯಾವುದು? ಎಕ್ಸ್ ಅನ್ನುವಂತಹ ರಾ ಮಟೀರಿಯಲ್ ಬೇಕು. ಓಕೆ, ಈ ರಾ ಮಟೀರಿಯಲ್ ಕೂಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಅದನ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಓಕೆ, ರಾ ಮಟೀರಿಯಲ್ ನ ನಾವು ಔಟ್ಸೈಡರ್ ಇಂದ ಪರ್ಚೇಸ್ ಮಾಡ್ತಾ ಇರ್ಲಿಲ್ಲ ಇಷ್ಟು ದಿನ. ಏನ್ ಮಾಡ್ತಾ ಇದ್ವಿ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ ರಾ ಮಟೀರಿಯಲ್ ನ ಕೂಡ. ಆದ್ರೆ ಈ ವರ್ಷ ನಮ್ಗೆ ಗೊತ್ತಾಗಿದೆ, ಈ ರಾ ಮಟೀರಿಯಲ್ ಏನು ಔಟ್ಸೈಡರ್ ಇಂದ ನಾವು ಏನಾದ್ರು ಪರ್ಚೇಸ್ ಮಾಡಿದ್ರೆ ತುಂಬಾ ಚೀಪ್ ಆಗಿ ಸಿಗುತ್ತೆ ಅಂತ. ಓಕೆ, ನಾವ್ ಈ ಎಕ್ಸ್ ಅನ್ನುವಂತ ರಾ ಮಟೀರಿಯಲ್ ನ ನಾವೇ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮ್ಗೆ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಅದೇ ಔಟ್ಸೈಡರ್ ಇಂದ ನಾವು ತಗೊಳ್ತಾ ಇದ್ದಿದ್ರೆ, ಔಟ್ಸೈಡರ್ ಇಂದ ಈ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡಿದ್ರೆ ನಮ್ಗೆ ತುಂಬಾ ಚೀಪ್ ಆಗಿ ಸಿಗ್ತಾ ಇತ್ತು. ಸೊ ಲೋ ಕಾಸ್ಟ್ ಅಲ್ಲಿ ನಾವು ಎ ಅನ್ನುವಂತ ಫಿನಿಶ್ಡ್ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಬಹುದಿತ್ತು ಅಂತ ಅಂದ್ಬಿಟ್ಟು ನಮಗೆ ಈ ವರ್ಷ ಗೊತ್ತಾಗಿದೆ. ಸೊ ಅದಕ್ಕೆ ನಾವು ಏನ್ ಡಿಸೈಡ್ ಮಾಡಿದ್ವಿ, ಎಕ್ಸ್ ಅನ್ನುವಂತಹ ರಾ ಮಟೀರಿಯಲ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ಬೇಡ, ನಾವು ಪರ್ಚೇಸ್ ಮಾಡಿ ಏನ ಪ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೀವಿ ಈ ವರ್ಷ. ಸೊ ಅದಕ್ಕೋಸ್ಕರ ಇದನ್ನ ನಾವು ಪ್ರೊಡ್ಯೂಸ್ ಮಾಡೋದು ನಿಲ್ಲಿಸ್ತೀವಿ. ಈ ತರ ಇರುವಂತಹ ಕೇಸಸ್ ಅಲ್ಲಿ ನಾವು ಇದನ್ನ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರಿತೇವಾ? ನೋ, ಕರೆಯೋದಿಲ್ಲ. ಯಾಕೆಂತಂದ್ರೆ ನಮ್ಗೆ ಕಾಸ್ಟ್ ನ ಕಮ್ಮಿ ಮಾಡ್ಕೊಳ್ಳಿಕ್ಕೋಸ್ಕರ ಅಷ್ಟೇ ಒಂದು ಡಿಸಿಷನ್ ತಗೊಂಡಿದ್ದೀವಿ, ದಟ್ ಇಸ್ ಎಕ್ಸ್ ಅನ್ನುವಂತ ರಾ ಮಟೀರಿಯಲ್ ನ ಪ್ರೊಡಕ್ಷನ್ ಮಾಡೋದು ಸ್ಟಾಪ್ ಮಾಡ್ಬೇಕು ಅಂತ. ಬಟ್ ಅದನ್ನ ಪರ್ಚೇಸ್ ಮಾಡಿ
ನಾವು ಎ ಅನ್ನುವಂತ ಫಿನಿಶ್ಡ್ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಇರುವಂತಹ ಕೇಸಸ್ ನಾವು ಇದನ್ನ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದ್ರೆ ದಟ್ ಇಸ್ ಇದಕ್ಕೆ ನಾವು AS24 ನ ಅಪ್ಲೈ ಮಾಡುವುದಿಲ್ಲ. ಓಕೆ ಫೈನ್, ಅದನ್ನ ಇಲ್ಲಿ ಹೇಳಿರೋದು ಏನು, closing of facility to achieve productivity improvement or cost saving. So cost saving ಗೋಸ್ಕರ ಅಥವಾ ನಮ್ಮ ಪ್ರಾಡಕ್ಟಿನ ಇಂಪ್ರೂವ್ಮೆಂಟ್ ಗೋಸ್ಕರ ನಾವು ಯಾವ್ದಾದ್ರು ಆ ಫೆಸಿಲಿಟಿನ ಕ್ಲೋಸ್ ಮಾಡಿದ್ರೆ ಅದನ್ನ ನಾವು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡೋದಿಲ್ಲ. Okay, next, selling a subsidiary when similar work is done by the holding company or another subsidiary company. Okay, subsidiary company ಯಾವ್ದೋ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇತ್ತು, ಆದ್ರೆ ಈಗ ಆ ಪ್ರಾಡಕ್ಟ್ ನ ಸೇಲ್ ಮಾಡೋದನ್ನ ನಿಲ್ಸಿದೆ. ಯಾಕೆ ಅಂತ ಅಂದ್ರೆ ನಮ್ಮ ಹೋಲ್ಡಿಂಗ್ ಕಂಪನಿ ಕೂಡ ಅದೇ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ರೆ, ಸೊ ನಾವ್ ಯಾಕೆ ಅವ್ರಿಗೆ ಕಾಂಪಿಟೇಟರ್ ಆಗೋದು ಅಂತ ಅಂದ್ಬಿಟ್ಟು ಸಬ್ಸಿಡಿಯರಿ ಕಂಪನಿ ಆ ಪ್ರಾಡಕ್ಟ್ ನ ಸೇಲ್ ಮಾಡೋದು ಸ್ಟಾಪ್ ಮಾಡಿದೆ. ಓಕೆ, ಈ ತರ ಕೇಸಸ್ ಅಲ್ಲಿ ನಾವು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಕರಿತೇವಾ? ನೋ, ಕರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಸಬ್ಸಿಡಿಯರಿ ಕಂಪನಿ ಸೇಲ್ ಮಾಡಿದ್ರೆ ಏನು, ಹೋಲ್ಡಿಂಗ್ ಕಂಪನಿ ಸೇಲ್ ಮಾಡಿದ್ರೆ ಏನು, ಎರಡು ಕೂಡ ಅಲ್ಟಿಮೇಟ್ಲಿ ಒಂದೇ ಕಂಪನಿ, ರೈಟ್? ಸೊ ಇಲ್ಲಿರುವಂತ ಕಸ್ಟಮರ್ ಈಗ ಹೋಲ್ಡಿಂಗ್ ಕಂಪನಿಗೆ ಆಗ್ತಾ ಇದ್ದಾರೆ ಅಷ್ಟೇ. ಓಕೆ, ಸೊ ಈ ರೀತಿ ಇರುವಾಗ ಇವೆರಡು ಕೂಡ ಒಂದೇ ಕಂಪನಿ ಆಗಿರೋದ್ರಿಂದ ನಾವು ಇದನ್ನ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಹೋಲ್ಡಿಂಗ್ ಕಂಪನಿಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ, ನಮ್ಮದೇ ಆದಂತಹ ಇನ್ನೊಂದು ಕಂಪನಿಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಇದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡೋದಿಲ್ಲ. ದಿಸ್ ಕ್ಯಾನ್ ಬಿಕಮ್ ಡಿಸ್ಕಂಟಿನ್ಯೂ ಆಪರೇಷನ್ ಇಫ್ ಅಡಿಷನಲ್ ಇನ್ಫಾರ್ಮೇಶನ್ ಪ್ರೂವ್ಸ್ ದಟ್ ಪ್ಯಾರಾ 3 ಇಸ್ ಸ್ಯಾಟಿಸ್ಫೈಡ್. ಇದಷ್ಟು ಯಾವತ್ತೂ ಕೂಡ ಡಿಸ್ಕಂಟಿನ್ಯೂ ಆಪರೇಷನ್ ಆಗೋದೇ ಇಲ್ವಾ? ಹಾಗಾದ್ರೆ ಆಗಬಹುದು. ಯಾವಾಗ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟು ನಾವು ಪ್ಯಾರಾ 3 ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಇದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರಿತೀವಿ. ಸೊ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಇಷ್ಟೇ ಇರೋದು ಅಂತ ಹೇಳಿದ್ರೆ ಅದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕರೆಯೋದಿಲ್ಲ. ಇಸ್ ಇಟ್ ಓಕೆ? Fine. Next, operationally and for financial reporting purpose, if all the following conditions made, that is operating assets and liabilities of the component directly attributable to it, its revenue was directly attributable to it, at least a majority of its operating expenses directly attributable to it. Okay, ಈಗ ನಾನು product line, that is ಇಲ್ಲಿ ಇದೆ, ಈಗ ನಾನು different types of product line, different types of branches, different types of divisions ಇರುತ್ತೆ. ಸೊ ಅದರಲ್ಲಿ ಅದನ್ನ ನಾವು ಡಿಸ್ಕಂಟಿನ್ಯೂ ಮಾಡ್ತೀವಿ, ಅದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕರಿತೀವಿ ಅಂತ ಹೇಳಿದೆ, ರೈಟ್? ಎಸ್, ಆ ರೀತಿ ನಾನು ಹೇಳಿದೆ. ಈಗ ಆಪರೇಷನಲಿ ಅಂಡ್ ಫಿನಾನ್ಷಿಯಲ್ ಪರ್ಪಸ್ಗೆ ರಿಪೋರ್ಟ್ ಮಾಡ್ಲಿಕ್ಕೆ ಆಗ್ಬೇಕು ನಮ್ಗೆ ಎಲ್ಲಾ ತರಹದ ಆಪರೇಟಿಂಗ್ ಆಕ್ಟಿವಿಟೀಸ್ ಮತ್ತೆ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ನಮ್ಗೆ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗ್ಬೇಕು. ಅವಾಗ ಯಾವ್ದಾದ್ರು ಪ್ರಾಡಕ್ಟ್ ಲೈನ್ ಆಕ್ಟಿವಿಟೀಸ್ ನ ಆಪರೇಟಿಂಗ್ ಆಕ್ಟಿವಿಟೀಸ್ ನ ಸ್ಟಾಪ್ ಮಾಡಿದ್ರೆ ಅವಾಗ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಎಲ್ಲಾ ತರಹದ ಆಕ್ಟಿವಿಟೀಸ್ ನಾವು ಡಿಸ್ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅವಾಗ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡೋದಿಲ್ಲ. So artha aita? Okay, I will explain it along with the example. Fine. ಈಗ ಒಂದು ಕಂಪನಿ ಇದೆ, ಯಾವ್ದು ತಗೊಳ್ಳೋಣ? ಸೊ ಈಗ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಅವಾಗ ತಗೊಂಡಿದ್ದಂತಹದ್ದೇ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಅಂತ ಅಂದ್ಬಿಟ್ಟು ತಗೊಳ್ಳೋಣ. ಸೊ ಈ ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ನಾವು 2 types of shoes ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ವಾಟ್ ಇಟ್ ಇಸ್? ಸ್ಪೋರ್ಟ್ಸ್ ಶೂಸ್, ಲೆದರ್ ಶೂಸ್. ಇವೆರಡು ಶೂಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಾ ಮೆಟೀರಿಯಲ್ ನ ಯೂಸ್ ಮಾಡಿರ್ಬೇಕು ನಾನು. ಓಕೆ, ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಷಿನರೀಸ್ ನ ಯೂಸ್ ಮಾಡಿರ್ಬೇಕು ನಾನು. ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಡ್ಸ್, ದಟ್ ಇಸ್ ಫಿನಾನ್ಸ್ ಗಳನ್ನ ನಾನು ಯೂಸ್ ಮಾಡಿರ್ಬೇಕು. ಸೊ ಈ ರೀತಿ ನನ್ಗೆ ಎರಡನ್ನು ಕೂಡ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗ್ಬೇಕು. ಎರಡು ಮಟೀರಿಯಲ್, ದಟ್ ಇಸ್ ಸ್ಪೋರ್ಟ್ಸ್ ಶೂಸ್ ಮತ್ತೆ ಲೆದರ್ ಶೂಸ್ ಏನಿದೆ ಅವೆರಡನ್ನು ಕೂಡ ನಾನು ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗ್ಬೇಕು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ. ಹಾಗಿದ್ರೆ ಮಾತ್ರ ಅದನ್ನಾದ್ರೂ ಡಿಸ್ಕಂಟಿನ್ಯೂ ಮಾಡಿದ್ರೆ ಅದನ್ನ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಬಹುದು, ರೈಟ್? ಈಗ ಇದೆ ಸ್ಪೋರ್ಟ್ಸ್ ಶೂಸ್ ನ ಮತ್ತೆ ಲೆದರ್ ಶೂಸ್ ನ ಎರಡನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಒಂದೇ ಮಷಿನರಿನ ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಮಷಿನರಿನ ನಮ್ಗೆ ಸೇಲ್ ಮಾಡ್ಲಿಕ್ಕೆ ಆಗತ್ತಾ? ನೋ. ಯಾಕೆಂದ್ರೆ ಸ್ಪೋರ್ಟ್ಸ್ ಶೂಸ್ ನಾನು ಈ ವರ್ಷ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ಲೆದರ್ ಶೂಸ್ ಪರ್ಪಸ್ಗೋಸ್ಕರನಾದ್ರೂ ಈ ಮಷಿನರಿನ ಇಟ್ಕೊಳ್ಬೇಕು, ರೈಟ್? ಮಷಿನರಿ ಸೇಲ್ ಮಾಡ್ಲಿಕ್ಕೆ ಆಗಲ್ಲ.
ಸೊ ಒಂದೇ ಫಿನಾನ್ಸ್ ನ ಯೂಸ್ ಮಾಡ್ತಾ ಇದ್ದೆ ನಾನು, ಸ್ಪೋರ್ಟ್ಸ್ ಶೂಸ್ ನ ಮತ್ತೆ ಲೆದರ್ ಶೂಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಒಂದೇ ಸೋರ್ಸಸ್ ಇಂದ ಫಿನಾನ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಷ್ಟು ಫಿನಾನ್ಸ್ ನಾನು ಸೆಟಲ್ ಮಾಡ್ಲಿಕ್ಕೆ ಆಗುತ್ತಾ? ನೋ, ಸೆಟಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇನ್ನೂ ಲೆದರ್ ಶೂಸ್ ಇದೆ, ಸೊ ಸೆಟಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ರಾ ಮಟೀರಿಯಲ್ ನ ಏನೆಲ್ಲ ನಾನು ಪರ್ಚೇಸ್ ಮಾಡಿದೆ ಅದಷ್ಟನ್ನು ಕೂಡ ನಾನು ಸೇಲ್ ಮಾಡ್ಲಿಕ್ಕೆ ಆಗುತ್ತಾ? ಲೈಕ್ ಇಫ್ ಇನ್ ಕೇಸ್ ರಾ ಮಟೀರಿಯಲ್ ಎರಡಕ್ಕೂ ಕೂಡ ನಾನು ಒಂದೇ ತರಹ ರಾ ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೊ ಸ್ಪೋರ್ಟ್ಸ್ ಶೂಸ್ ನ ನಾನು ಸೇಲ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದ್ರಲ್ಲಿ ಇರುವಂತಹ ರಾ ಮಟೀರಿಯಲ್ಸ್ ನ ಕೂಡ ನಾನು ಸೇಲ್ ಮಾಡ್ಬೇಕು, ರೈಟ್? ಸ್ಟಾಪ್ ಮಾಡ್ತಾ ಇದ್ದೇನೆ ಅಂತ ಅದ್ರಲ್ಲಿ ಇರುವಂತಹ ರಾ ಮಟೀರಿಯಲ್ಸ್ ನ ಕೂಡ ನಾನು ಸೇಲ್ ಮಾಡ್ಬೇಕು, ರೈಟ್? ಸೊ ಇನ್ವೆಂಟರೀಸ್ ಗಳನ್ನ ನಾನು ಸೇಲ್ ಮಾಡ್ಬೇಕು. ಆದ್ರೆ ಆ ಇನ್ವೆಂಟರಿ ಲೆದರ್ ಶೂಸ್ ಗೆ ಯೂಸ್ ಆಗುತ್ತೆ ಅಂದ್ರೆ ಅದನ್ನ ನಾನು ಸೇಲ್ ಮಾಡ್ತೇನಾ? ಇಲ್ಲ. ಈ ರೀತಿ ಇರುವಂತಹ ಕೇಸಸ್ ಅಲ್ಲಿ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಆಪರೇಟಿಂಗ್ ಆಕ್ಟಿವಿಟೀಸ್ ಡಿಸ್ಕಂಟಿನ್ಯೂ ಆಗ್ತಾ ಇದ್ರೆ ಅದನ್ನ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಎರಡರಲ್ಲೂ ಕೂಡ ಆಪರೇಟಿಂಗ್ ಅಂಡ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ನ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗ್ಬೇಕು. ಇದೆರಡೂ ಪ್ರಾಡಕ್ಟ್ ಗಳು ಒಂದೇ ರಾ ಮಟೀರಿಯಲ್ಸ್ ನ ಅಥವಾ ಒಂದೇ ಮಷಿನರಿನ ಅಥವಾ ಒಂದೇ ಫಿನಾನ್ಸ್ ಗಳನ್ನ ಯೂಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಫಿನಾನ್ಸ್ ನ ಆಗಿರ್ಲಿ ಆ ಅಸೆಟ್ಸ್ ನ ಆಗಿರ್ಲಿ ನಮ್ಗೆ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಸೇಲ್ ದಟ್ ಇಸ್ ಡಿಸ್ಪೋಸ್ ಮಾಡ್ಲಿಕ್ಕೆ ಆಗಲ್ಲ. ಈ ತರ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕೂಡ ಕರೆಯೋದಿಲ್ಲ. ಸೊ ಇದನ್ನ ನಮ್ಗೆ ಎಲ್ಲಿ ಹೇಳಿದ್ದಾರೆ? ಸಿ ಪಾಯಿಂಟ್ ಅಲ್ಲಿ ಹೇಳಿದೆ, ದಟ್ ಇಸ್ ಆಪರೇಷನಲಿ ಅಂಡ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಪರ್ಪಸ್ ಇಫ್ ಆಲ್ ದ ಫಾಲೋವಿಂಗ್ ಕಂಡೀಷನ್ಸ್ ಮೇಟ್. ಎಲ್ಲಾ ಕಂಡೀಷನ್ಸ್ ಕೂಡ ಸ್ಯಾಟಿಸ್ಫೈ ಆಗಿರ್ಬೇಕು. ಯಾವ್ದೆಲ್ಲ? ಆಪರೇಟಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಕಾಂಪೊನೆಂಟ್ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಟು ಇಟ್. ಸೊ ಇದ್ರಲ್ಲಿ ಏನೆಲ್ಲ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಡೈರೆಕ್ಟ್ ಆಗಿ ಇದಕ್ಕೆ ಮಾತ್ರ ಅಟ್ರಿಬ್ಯೂಟಬಲ್ ಆಗ್ಬೇಕು. ಅಂಡ್ ಇದ್ರಲ್ಲಿ ಯಾವ್ದೆಲ್ಲ ಮಟೀರಿಯಲ್ಸ್ ಅಂಡ್ ಫಿನಾನ್ಸ್ ವಾಟ್ ಎವರ್ ಓಕೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇದೆ ಅದು ಇದಕ್ಕೆ ಡೈರೆಕ್ಟ್ ಆಗಿ ಅಟ್ರಿಬ್ಯೂಟಬಲ್ ಆಗ್ಬೇಕು. ಓಕೆ ಫೈನ್. Next is revenue directly attributable to it. At least a majority of its operating expenses must be directly attributable to it. Okay. Note: discontinuing operation or infrequent event, but this does not mean that all infrequent events are discontinuing operations. Okay. ಡಿಸ್ಕಂಟಿನ್ಯೂ ಆಪರೇಷನ್ ಅನ್ನೋದು ಯಾವಾಗ್ಲೂ ಆಗ್ತಾ ಇರತ್ತೆ ಕಂಪನಿಯಲ್ಲಿ? ನೋ, ಅದನ್ನ ಇನ್ಫ್ರೀಕ್ವೆಂಟ್ ಆಗಿ ಮಾಡ್ತಾರೆ, ಅಪರೂಪಕ್ಕೆ ಆಗುವಂತದ್ದು ಈ ಇವೆಂಟ್ಸ್. ಆದ್ರೆ ಎಲ್ಲಾ ಇನ್ಫ್ರೀಕ್ವೆಂಟ್ ಇವೆಂಟ್ಸ್ ಕೂಡ ಡಿಸ್ಕಂಟಿನ್ಯೂ ಆಪರೇಷನ್ ಆಗಲ್ಲ. ಆದ್ರೆ ಎಲ್ಲಾ ಡಿಸ್ಕಂಟಿನ್ಯೂ ಆಪರೇಷನ್ ಕೂಡ ಇನ್ಫ್ರೀಕ್ವೆಂಟ್ ಇವೆಂಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ನೋಟ್ ಅಲ್ಲಿ ಹೇಳಿದ್ರು. ದಟ್ಸ್ ಓಕೆ. ನೆಕ್ಸ್ಟ್, ಡಿಸ್ಪೋಸಲ್ ಆಫ್ ಕಾಂಪೊನೆಂಟ್. AS24 not in itself bring into question that enterprise's ability to continue as a going concern. Just ಒಂದು ಕಾಂಪೊನೆಂಟ್ ಆಫ್ ಎಂಟರ್ಪ್ರೈಸ್ ನಾವು ಡಿಸ್ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಫ್ಯೂಚರ್ ಅಂದ್ರೆ ಗೋಯಿಂಗ್ ಕನ್ಸರ್ನ್ ಅಂದ್ರೆ ಏನು, ಫ್ಯೂಚರ್ ಅಲ್ಲೂ ಕೂಡ ನಮ್ಮ ಕಂಪನಿ ಇರುತ್ತೆ, ವೈಂಡ್ ಅಪ್ ಆಗುದಿಲ್ಲ ಅಂತ ಅಂದ್ಬಿಟ್ಟು ನಾವು ತೋರಿಸ್ಬೋದು, ರೈಟ್? ಗೋಯಿಂಗ್ ಕನ್ಸರ್ನ್ ನಲ್ಲಿ ಕ್ವೆಶನ್ ತಂದ್ಕೊಡತ್ತೆ ಡಿಸ್ಕಂಟಿನ್ಯೂ ಆಪರೇಷನ್? ನೋ, ತಂದ್ಕೊಡಲ್ಲ. ಬಿಕಾಸ್ ಜಸ್ಟ್ ಒನ್ ಆಫ್ ದ ಕಾಂಪೊನೆಂಟ್ಸ್ ನ ಕ್ಲೋಸ್ ಮಾಡ್ತಾ ಇದ್ದೇವೆ ಅಂತ ಅಂದ್ರೆ ಗೋಯಿಂಗ್ ಕನ್ಸರ್ನ್ ಗೆ ಏನು ಅಷ್ಟೇನು ಅಫೆಕ್ಟ್ ಆಗಿಲ್ಲ ಇದು. Because it is not a whole enterprise, it is just a component of enterprise. One of the component na ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅಷ್ಟೇ. ಸೊ ಗೋಯಿಂಗ್ ಕನ್ಸರ್ನ್ ಗೆ ಅಫೆಕ್ಟ್ ಆಗಲ್ಲ ಇದು. ಓಕೆ, ಅಂತಹದನ್ನ ಮಾತ್ರ ನಾವು AS24 ಅಂತ ಕರಿತೇವೆ. ಫೈನ್. ನೆಕ್ಸ್ಟ್, ಇನಿಷಿಯಲ್ ಡಿಸ್ಕ್ಲೋಜರ್ ಇವೆಂಟ್. ಓಕೆ, ಈ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಕೇಳ್ತೀವಿ? ಯಾವ್ದನ್ನೆಲ್ಲ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕರಿತೀವಿ ಅನ್ನೋದನ್ನ ಕಲ್ತ್ವಿ. ಈಗ ನಾವು ಯಾವಾಗ ಡಿಸ್ಕಂಟಿನ್ಯೂ ಆಪರೇಷನ್ ಆಯ್ತು ಅಂತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತೇವೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಇನಿಷಿಯಲ್ ಡಿಸ್ಕ್ಲೋಜರ್ ಇವೆಂಟ್ occur when following whichever occurred earlier. Enterprise entered into binding sale agreement. Board of Director or governing body has both approved a detailed formal plans and made an announcement of the plan whichever is earlier. Okay. ಸೊ ಇನಿಷಿಯಲ್ ಡಿಸ್ಕ್ಲೋಜರ್ ನಾವು ಯಾವಾಗ ಮಾಡ್ತೇವೆ, ಯಾವ ಡೇಟ್ ಅಲ್ಲೇ ಮಾಡ್ತೇವೆ ಅಂತ ಅಂದ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಕಂಡು ಹಿಡಿಯೋದು ಹೇಗೆ? ಇದರಲ್ಲಿ ಯಾವುದು ಫಸ್ಟ್ ಅಕ್ಕರ್ ಆಗುತ್ತೆ ಆ ಡೇಟ್ ನಾವು ಇನಿಷಿಯಲ್ ಡಿಸ್ಕ್ಲೋಜರ್ ಡೇಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಇಸ್ ಇಟ್ ಓಕೆ? ಯಾವ ಡೇಟ್ ಹಾಗಾದ್ರೆ
ಸೇಲ್ ಅಗ್ರಿಮೆಂಟ್ ಯಾವಾಗ ನಮ್ಮ ಕಂಪನಿ ಸೇಲ್ ಅಗ್ರಿಮೆಂಟ್ ಮಾಡ್ಕೊಳುತ್ತೆ, ಲೈಕ್ ಒನ್ ಆಫ್ ದ ಆಪರೇಟಿಂಗ್ ಆಕ್ಟಿವಿಟೀಸ್ ಆಫ್ ಅವರ್ ಕಂಪನಿ, ನಾವೇನಾದ್ರೂ ಡಿಸ್ಪೋಸ್ ಮಾಡ್ತಾ ಇದ್ದೇವೆ ಅಥವಾ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅಂತ ಅಂದ್ರೆ ಖಂಡಿತವಾಗ್ಲೂ ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ತೇವೆ, ರೈಟ್. ಸೊ ಆ ಸೇಲ್ ಅಗ್ರಿಮೆಂಟ್ ಯಾವ ಡೇಟ್ ಅಲ್ಲಿ ಆಗಿದೆ ಆ ಡೇಟ್ ಅನ್ನು ನಾವು ಇನಿಷಿಯಲ್ ಡಿಸ್ಕ್ಲೋಜರ್ ಅಂತ ಅಂದ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತೇವೆ. ಇಸ್ ಇಟ್ ಓಕೆ? ಫೈನ್. ಅಥವಾ ಈ ಡೇಟ್ ಓಕೆನಾ, ಅಥವಾ board of director or governing body has both approved a detailed formal plan, made an announcement of the plan. board of director ಅಥವಾ governing body ಫಾರ್ಮಲ್ ಪ್ಲಾನ್ ನ ಮಾಡಿದೆ, ಅದರ ಜೊತೆಗೆ ಅಂಡ್ ಆ ಪ್ಲಾನ್ ಅನ್ನ ಅನೌನ್ಸ್ಮೆಂಟ್ ಕೂಡ ಮಾಡಿರ್ಬೇಕು. ಓಕೆ, ಯಾವ ಡೇಟ್ ಅಲ್ಲಿ ಫಾರ್ಮಲ್ ಪ್ಲಾನ್ ಮಾಡಿ ಅನೌನ್ಸ್ಮೆಂಟ್ ಮಾಡಿತು ಆ ಡೇಟ್ ಅಲ್ಲಿ ಕೂಡ ನಾವು ಇನಿಷಿಯಲ್ ಡಿಸ್ಕ್ಲೋಜರ್ ಇವೆಂಟ್ ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತೋರಿಸ್ಕೊಳ್ತಾರೆ. ಸೊ ಒಂದು ಸೇಲ್ ಅಗ್ರಿಮೆಂಟ್ ಆಗಿರ್ಬೇಕು ಅಥವಾ ಫಾರ್ಮಲ್ ಪ್ಲಾನ್ ಮಾಡಿ ಅನೌನ್ಸ್ಮೆಂಟ್ ಆಗಿರ್ಬೇಕು. ಇವೆರಡು ಡೇಟ್ ಅಲ್ಲಿ ಯಾವ್ದು ಫಸ್ಟ್ ಅಕರ್ ಆಗುತ್ತೆ, ಯಾವ ಇವೆಂಟ್ ಫಸ್ಟ್ ಅಕರ್ ಆಗುತ್ತೆ, ಆ ಇವೆಂಟ್ ನ ಡೇಟ್ ನಲ್ಲಿ ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇನಿಷಿಯಲ್ ಡಿಸ್ಕ್ಲೋಜರ್ ಮಾಡ್ತೇನೆ. ಇಸ್ ಇಟ್ ಓಕೆ? ಸೊ ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್. ಓಕೆ, ಸೊ ಈಗ ಬೈಂಡಿಂಗ್ ಸೇಲ್ ಅಗ್ರಿಮೆಂಟ್ ಅಂತ ಇದೆ, ರೈಟ್. ಸೊ ಬೈಂಡಿಂಗ್ ಸೇಲ್ ಅಗ್ರಿಮೆಂಟ್ ನಾನು ಒಂದು 30th ಸೆಪ್ಟೆಂಬರ್, ಓಕೆ, 30th ಸೆಪ್ಟೆಂಬರ್ಗೆ ನಮ್ಮ ಕಂಪನಿಲಿ ಸೇಲ್ ಅಗ್ರಿಮೆಂಟ್ ನ ಮಾಡ್ಕೊಂಡಿದ್ದಾರೆ. ಫೈನ್. ಅಪ್ರೂವ್ ಫಾರ್ಮಲ್ ಪ್ಲಾನ್ ನ ಯಾವಾಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 15/05. ಓಕೆ, ಫಾರ್ಮಲ್ ಪ್ಲಾನ್ ಮಾಡಿದ್ದು 15/5/2025, ದಟ್ ಇಸ್ ಮೇ. ಓಕೆ, ಅನೌನ್ಸ್ಮೆಂಟ್ ಯಾವಾಗ ಮಾಡಿದ್ದಾರೆ, ಪ್ಲಾನ್ ನ ಅನೌನ್ಸ್ಮೆಂಟ್ ಯಾವಾಗ ಮಾಡಿದ್ದಾರೆ ಅಂತ ಹೇಳಿದ್ರೆ that is 1/7, that is July 2025. Okay, ಇವಾಗ ಇದಿಷ್ಟು ಡೇಟ್ ಅಲ್ಲಿ ಕೂಡ ಇದಿಷ್ಟು 3 ಡೇಟ್ಸ್ ಇದೆ, ರೈಟ್. ಎಷ್ಟು ಡೇಟ್ಸ್ ಇದೆ ನಮ್ಗೆ? 3 ಡೇಟ್ಸ್ ಇದೆ. ಸೊ ಇದಿಷ್ಟು ಡೇಟ್ ನಲ್ಲಿ ನಾವ್ ಯಾವಾಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇನಿಷಿಯಲ್ ಡಿಸ್ಕ್ಲೋಜರ್ ನಾವು ಯಾವ ಡೇಟ್ಗೆ ಮಾಡ್ತೇವೆ, ಯಾವುದು ವಿಚ್ ಎವರ್ ಅಕರ್ಡ್ ಅರ್ಲಿಯರ್. ಓಕೆ, 30/9/2025 ಸೆಪ್ಟೆಂಬರ್ ಅಲ್ಲಿ ನಾವು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ. ಫೈನ್. ಬಟ್ ಸೆಪ್ಟೆಂಬರ್ ಗಿಂತ ಮುಂಚೆ ದಟ್ ಇಸ್ ಮೇ ಅಲ್ಲಿ ನಾವು ಫಾರ್ಮಲ್ ಪ್ಲಾನ್ ನ ಮಾಡ್ಕೊಂಡಿದ್ವಿ. ಜಸ್ಟ್ ಫಾರ್ಮಲ್ ಪ್ಲಾನ್ ನ ಅಷ್ಟೇ ಮಾಡ್ಕೊಂಡಿದ್ವಿ. ಹಾಗಾದ್ರೆ 15th May 2025 ಗೆ ನಾವು ಇನಿಷಿಯಲ್ ಡಿಸ್ಕ್ಲೋಜರ್ ಇವೆಂಟ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗತ್ತಾ? ನಮ್ಗೆ ಪ್ರಾವಿಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಅಥವಾ ಬಿ ವಿಚ್ ಎವರ್ ಅಕರ್ ಅರ್ಲಿಯರ್. ಹೌದು, ಆದ್ರೆ ಬಿ ನ ಸ್ಯಾಟಿಸ್ಫೈ ಮಾಡ್ಬೇಕು ಅಂದ್ರೆ ಫಾರ್ಮಲ್ ಪ್ಲಾನ್ ಅದರ ಜೊತೆಗೆ ಅನೌನ್ಸ್ಮೆಂಟ್ ಕೂಡ ಮಾಡಿರ್ಬೇಕು, ಅವಾಗ ಮಾತ್ರ ಬಿ ನ ಸ್ಯಾಟಿಸ್ಫೈ ಮಾಡೋಕಾಗುದು. ಸೊ ಫಾರ್ಮಲ್ ಪ್ಲಾನ್ ಅಷ್ಟೇ ಯಾವಾಗ ಆಗಿದ್ದು 15/5/2025, ಅದರ ಜೊತೆಗೆ ಅನೌನ್ಸ್ಮೆಂಟ್ ಕೂಡ ಯಾವಾಗ ಆಗಿದ್ದು 1st July 2025. ಸೊ ನಮ್ಗೆ ಎರಡು ಕೂಡ ಬೇಕು, ಫಾರ್ಮಲ್ ಪ್ಲಾನ್ ಕೂಡ ಆಗಿರ್ಬೇಕು, ಅನೌನ್ಸ್ಮೆಂಟ್ ಕೂಡ ಆಗಿರ್ಬೇಕು. ಹಾಗಾದ್ರೆ ಯಾವಾಗ 1/7/2025 ಅಂತ ಅಂದ್ಬಿಟ್ಟು ಬಿ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಓಕೆ, ಫೈನ್. ಈಗ ವಿಚ್ ಎವರ್ ಅಕರ್ಡ್ ಅರ್ಲಿಯರ್ ಅಂತ ಇಲ್ಲಿ ಏನಿದೆ ಇದನ್ನ ನಾವು ಕಂಪೇರ್ ಮಾಡ್ಲಿಕ್ಕೆ ಯಾವ ಡೇಟ್ ನ ತಗೊಳ್ತೇವೆ? ಸೊ ಯಾವ ಪಾಯಿಂಟ್ ಎ ಗೆ 30/9/2025 ಅಂತಾನೆ ಕನ್ಸಿಡರ್ ಮಾಡ್ತೇವೆ. ಬಿಕಾಸ್ 30/9 ಗೆ ನಾವು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಆದ್ರೆ ಪ್ಲಾನ್ ಮಾಡಿ ಅದರ ಜೊತೆಗೆ ಅನೌನ್ಸ್ಮೆಂಟ್ ಯಾವಾಗ ಮಾಡಿದೀವಿ, ದಟ್ ಇಸ್ ಬಿ ಪಾಯಿಂಟ್. ಬಿ ಪಾಯಿಂಟ್ ಪ್ರಕಾರ ಯಾವ ಡೇಟ್ ನ ತಗೊಳ್ತೇವೆ? 1/7/2025, ರೈಟ್. ಸೊ ಪ್ಲಾನ್ ಕೂಡ ಮಾಡಿದೀವಿ, ಅನೌನ್ಸ್ ಕೂಡ ಮಾಡಿದೀವಿ. ಯಾವಾಗ? 1/7/2025. ಅದ್ರ ಒಳಗೆ ಜಸ್ಟ್ ಪ್ಲಾನ್ ಅಷ್ಟೇ ಮಾಡಿದ್ವಿ. ಸೊ ಆ ಡೇಟ್ ಗಳನ್ನ ನಾವು ತಗೊಳ್ಲಿಕ್ಕೆ ಆಗಲ್ಲ. 1/7/2025 ತಗೊಳ್ಬಹುದು, ಬಿಕಾಸ್ ಇವೆರಡನ್ನು ಕೂಡ ಸ್ಯಾಟಿಸ್ಫೈ ಮಾಡಿದೆ ಆ ಡೇಟ್. ಹಾಗಾದ್ರೆ ಈ ಎರಡು ಡೇಟ್ ಅಲ್ಲಿ ನಾವು ವಿಚ್ ಎವರ್ ಅಕರ್ ಅರ್ಲಿಯರ್ ಅನ್ನೋದನ್ನ ಕಂಪೇರ್ ಮಾಡ್ತೇವೆ. ದಟ್ ಇಸ್ 30/9/2025 and 1/7/2025, ರೈಟ್. ಸೊ ಯಾವ್ದು ಫಸ್ಟ್ ಆಗಿರುತ್ತೆ? ಆಬ್ವಿಯಸ್ಲಿ ಜುಲೈ, ರೈಟ್. ಸೊ ಫಾರ್ಮಲ್ ಪ್ಲಾನ್ ಮಾಡಿ ನಾವು ಅನೌನ್ಸ್ಮೆಂಟ್ ಮಾಡಿರೋದು ಫಸ್ಟ್. ಆಫ್ಟರ್ ದಟ್ ನಾವು ಸೇಲ್ ಅಗ್ರಿಮೆಂಟ್ ಮಾಡಿದೀವಿ. ಹಾಗಾದ್ರೆ ಇನಿಷಿಯಲ್ ಡಿಸ್ಕ್ಲೋಷರ್ ಇವೆಂಟ್ ನಾವು ಯಾವ ಡೇಟ್ ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತೇವೆ? 1/7/2025 ಅಲ್ಲಿ ಮೆನ್ಷನ್ ಮಾಡ್ತೇವೆ. ಓಕೆ, ಇದರ ರಿಲೇಟೆಡ್ ಇಲಿಸ್ಟ್ರೇಷನ್ಸ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಒಂದ್ಸಲ ನೋಡಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಗೆ ನಾವು ಸೇಲ್ ಅಗ್ರಿಮೆಂಟ್ ಯಾವಾಗ ಆಯ್ತು ಅಂತ ಅಂದ್ಬಿಟ್ಟು ಡೇಟ್ ತಗೊಳ್ತೇವೆ. ಅದಾದ್ಮೇಲೆ ಬಿ ಗೆ ದಟ್ ಇಸ್ ಬಿ ಪಾಯಿಂಟ್ ಗೆ ಯಾವ ಡೇಟ್ ತಗೊಳ್ತೇವೆ?
ಎರಡೂ ಆಗಿರ್ಬೇಕು, ಫಾರ್ಮಲ್ ಪ್ಲಾನ್ ಕೂಡ ಆಗಿರ್ಬೇಕು, ಹಾಗೆ ಅನೌನ್ಸ್ಮೆಂಟ್ ಕೂಡ ಆಗಿರ್ಬೇಕು. ಓಕೆ, ಎರಡು ಆಗಿರುವಂತಹ ಡೇಟ್ಗಳನ್ನ ತಗೊಂಡು ಅದಾದ್ಮೇಲೆ ಇವೆರಡನ್ನ ಕಂಪೇರ್ ಮಾಡ್ತೇವೆ. ಇಸ್ ಇಟ್ ಓಕೆ? ಫೈನ್. MCQ ಈ ತರದ್ರಲ್ಲಿ ಕೇಳ್ಬೋದು ಈ ಕ್ವೆಶನ್ ನ. Fine. Recognition and measurement. Effect of discontinued operation are not provided in AS 24, but for the purpose, the relevant accounting standards should be referred. Okay. Recognition ಹೇಗೆ ಮಾಡುವುದು, discontinued operation related, measurement ಹೇಗೆ ಮಾಡುವುದು. So ಇದರ related provision ನಮಗೆ AS 24 ಕೊಡೋದಿಲ್ಲ. AS 24 ಅಲ್ಲಿ ನಮ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ್ದನ್ನೆಲ್ಲ ನಾವು discontinued operation ಅಂತ ಕರಿತೇವೆ, ಡಿಸ್ಕಂಟಿನ್ಯೂ ಆಪರೇಷನ್ ಅಂದ್ರೆ ಏನೆಲ್ಲ ಡಿಸ್ಕ್ಲೋಸ್ ಮಾಡ್ತೇವೆ, ಸೊ ಇದರ ರಿಲೇಟೆಡ್ ಆಗಿರುವಂತ ಪ್ರಾವಿಷನ್ ನಮ್ಗೆ AS 24 ಕೊಡ್ತಾ ಇರೋದು. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ದಟ್ ಇಸ್ ಅಮೌಂಟ್ ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಬೇಕು, ಎಲ್ಲಿ ರೆಕಗ್ನೈಸ್ ಮಾಡ್ಬೇಕು ಅನ್ನೋದು ನಮ್ಗೆ AS 24 ಹೇಳ್ಕೊಡ್ತಾ ಇಲ್ಲ. ಹಾಗಿದ್ರೆ ಈ ಮೆಜರ್ಮೆಂಟ್ ನ ಯಾರು ಹೇಳ್ಕೊಡ್ತಾರೆ ನಮ್ಗೆ? ಅದರ ಪರ್ಟಿಕ್ಯುಲರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗಳೇ ಮೆಜರ್ಮೆಂಟ್ ಹೇಗೆ ಮಾಡುದು ಅಂತ ಅಂದ್ಬಿಟ್ಟು ಹೇಳ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಅಸೆಟ್ ನ ನೀವು ಸೇಲ್ ಮಾಡ್ತಾ ಇದ್ರೆ, ಲೈಕ್ ಮಷಿನರಿ, ಫರ್ನಿಚರ್, ಈ ರೀತಿಯಾಗಿರುವಂತಹ ಅಸೆಟ್ ಗಳನ್ನ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಯಾವ ಅಂಡರ್ ಅಲ್ಲಿ ಬರುತ್ತೆ? ಪ್ರಾಪರ್ಟಿ ಪ್ಲಾಂಟ್ ಇಕ್ವಿಪ್ಮೆಂಟ್, ರೈಟ್? ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಬರುತ್ತೆ. ಸೊ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನ ಸ್ಟ್ಯಾಂಡರ್ಡ್ ಯಾವುದು? AS 10. ಇಸ್ ಇಟ್ ರೈಟ್? ಆ AS 10 ನಮ್ಗೆ ಹೇಳಿಕೊಡ್ತಾರೆ ಯಾವ ರೀತಿ ಮೆಜರ್ಮೆಂಟ್ ಮಾಡೋದು. ಈಗ ಒಂದನ್ನ ನಾವು ಲೈಕ್ ಅಸೆಟ್ ಗಳನ್ನ ನಾವು ಸೇಲ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದನ್ನ ಹೇಗೆ ಮೆಜರ್ಮೆಂಟ್ ಮಾಡೋದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅಂತ ಅಂದ್ಬಿಟ್ಟು ನಮಗೆ ಆ AS 10 ನಲ್ಲಿ ಹೇಳ್ಕೊಡ್ತಾರೆ. ಅದೇ ಇಫ್ ಇನ್ ಕೇಸ್ ನಾವು ಇನ್ವೆಂಟ್ರಿನ ಸೇಲ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಯಾವ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೇಳ್ಕೊಡುತ್ತೆ? AS 2. ಇನ್ವೆಂಟ್ರಿ AS 2, ರೈಟ್? ಯಾ, ಇನ್ವೆಂಟ್ರಿ ನಮ್ಗೆ AS 2 ಇನ್ವೆನ್ಷನ್ ರಿಲೇಟೆಡ್ ಮೆಜರ್ಮೆಂಟ್ ನಮ್ಗೆ ಯಾವ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೇಳ್ಕೊಡುತ್ತೆ? AS 2. ಸೊ ನಾವ್ ಯಾವ್ದೇ ಡಿಸ್ಪೋಸ್ ಮಾಡ್ತಾ ಇರ್ಲಿ, ಲೈಕ್ ಡಿಸ್ಕಂಟಿನ್ಯೂ ಆಪರೇಷನ್ ಅಲ್ಲಿ ನಾವ್ ಯಾವ್ದೇ ರಿಲೇಟೆಡ್ ಡಿಸ್ಪೋಸ್ ಮಾಡ್ತಾ ಇರ್ಲಿ, ಸೇಲ್ ಮಾಡ್ತಾ ಇರ್ಲಿ, ಅದನ್ನ ಹೇಗೆ ಮೆಜರ್ಮೆಂಟ್ ಮಾಡುದು, ಎಲ್ಲಿ ರಿಕಗ್ನೈಸ್ ಮಾಡುದು ಅಂತ ಅಂದ್ಬಿಟ್ಟು ಆ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಗಳೆಲ್ಲ ನಮ್ಗೆ ಹೇಳಿಕೊಡ್ತಾರೆ. AS 24 ಅಲ್ಲಿ ಹೇಳ್ಕೊಡಲ್ಲ. AS 24 ಅಲ್ಲಿ ಜಸ್ಟ್ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ರೆ ಏನು, ಆ ಇವೆಂಟ್ ಹೇಗೆ ಆಗುತ್ತೆ, ಸೊ ಯಾವ್ದನ್ನೆಲ್ಲ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕರೆಯೋದಿಲ್ಲ, ಅಂಡ್ ಏನೆಲ್ಲ ಡಿಸ್ಕ್ಲೋಸ್ ಮಾಡಬೇಕು ಡಿಸ್ಕಂಟಿನ್ಯೂ ಆಪರೇಷನ್ ಆಗ್ತಾ ಇದ್ರೆ. ಸೊ ಈ ತರ ರಿಲೇಟೆಡ್ ಪ್ರೊವಿಷನ್ಸ್ ನಮ್ಗೆ AS 24 ಅಲ್ಲಿ ಕೊಟ್ಟಿದ್ದಾರೆ. ನಾಟ್ ರಿಲೇಟೆಡ್ ಟು ರೆಕಗ್ನಿಷನ್ ಅಂಡ್ ಮೆಜರ್ಮೆಂಟ್ ಆಫ್ ದಟ್ ಇವೆಂಟ್ ಆರ್ ದಟ್ ಆಕ್ಟಿವಿಟೀಸ್. ಇಸ್ ಇಟ್ ಓಕೆ? ಫೈನ್. Effect of discontinuing operation are not provided in AS 24, but for the purpose the relevant accounting standard should be referred. ಅದಕ್ಕೆ relevant ಆಗಿರುವಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ರೆಫರ್ ಮಾಡಿ ನೀವು. Is it okay? Fine. Next, presentation and disclosure. ಓಕೆ, ನಮ್ಗೆ ಇಷ್ಟು ತನಕ ಏನೆಲ್ಲ ಗೊತ್ತಾಯ್ತು? ಈಗ ಒಂದು ಆಪರೇಟಿಂಗ್ ಆಕ್ಟಿವಿಟೀಸ್ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದು ಯಾವಾಗ AS 24 ಅಲ್ಲಿ ಬರುತ್ತೆ? ಡಿಸ್ಕಂಟಿನ್ಯೂ ಆಪರೇಷನ್ ಅಲ್ಲಿ ಬರುತ್ತೆ. ಹೇಗಿದ್ರೆ ಕ್ರೈಟೇರಿಯಾ ಡಿಸ್ಕಂಟಿನ್ಯೂ ಆಪರೇಷನ್ ಅಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಇದರ ರಿಲೇಟೆಡ್ ಪ್ರೊವಿಷನ್ಸ್ ಗೊತ್ತಾಗಿತ್ತು. ಈಗ ಡಿಸ್ಕಂಟಿನ್ಯೂ ಆಪರೇಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದ್ಮೇಲೆ ಆ ಆಕ್ಟಿವಿಟೀಸ್ ನ ಹೇಗೆ ನಾವು ಪ್ರೆಸೆಂಟೇಷನ್ ಅಥವಾ ಡಿಸ್ಕ್ಲೋಜರ್ ಮಾಡ್ತೇವೆ, ಏನನ್ನೆಲ್ಲ ಡಿಸ್ಕ್ಲೋಜರ್ ಮಾಡ್ತೇವೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅಂತ ಅಂದ್ಬಿಟ್ಟು ಈ ಪಾಯಿಂಟ್ ಅಲ್ಲಿ ಕಲಿಯೋಣ. ಓಕೆ, ಫೈನ್. ಇನಿಷಿಯಲ್ ಡಿಸ್ಕ್ಲೋಜರ್. ನಾವು ಇನಿಷಿಯಲ್ ಆಗಿ ಡಿಸ್ಕ್ಲೋಜರ್ ಮಾಡ್ಬೇಕು ಅಂದ್ರೆ ಇಲ್ಲಿ, ರೈಟ್? ಈ ಡೇಟ್ ಯಾವ್ದು ವಿಚ್ ಎವರ್ ಅಕರ್ ಆಗುತ್ತೆ ಆ ಡೇಟ್ ನಲ್ಲಿ ನಾವು ಇನಿಷಿಯಲ್ ಡಿಸ್ಕ್ಲೋಜರ್ ಮಾಡ್ಬೇಕು. ಓಕೆ, ಆ ಇನಿಷಿಯಲ್ ಡಿಸ್ಕ್ಲೋಜರ್ ಅಲ್ಲಿ ಏನೆಲ್ಲ ನಾವು ಡಿಸ್ಕ್ಲೋಸ್ ಮಾಡ್ತೇವೆ? Fine. First one is description. Okay, description of the discontinued operation. ಯಾವ ಆಕ್ಟಿವಿಟೀಸ್ ನ ಅಥವಾ ಯಾವ ಬಿಸ್ನೆಸ್ ನ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅದರ ರಿಲೇಟೆಡ್ ಡಿಸ್ಕ್ರಿಪ್ಷನ್ಸ್ ನಾವು ಕೊಡಬೇಕು. ಲೈಕ್ ಯಾವ ಪ್ರಾಡಕ್ಟ್ ಲೈನ್ ನ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಅದರ ರಿಲೇಟೆಡ್ ಇನ್ಫಾರ್ಮೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇವೆ. ಇಸ್ ಇಟ್ ಓಕೆ? ನೆಕ್ಸ್ಟ್, ಬಿಸ್ನೆಸ್ ಆರ್ ಜಿಯೋಗ್ರಾಫಿಕಲ್ ಸೆಗ್ಮೆಂಟ್. ಒನ್ ಆಫ್ ದ ಬಿಸ್ನೆಸ್ ಸೆಗ್ಮೆಂಟ್ ನ ಡಿಸ್ಕಂಟಿನ್ಯೂ ಮಾಡ್ತಾ ಇದೀವಾ ಅಥವಾ ಒನ್ ಆಫ್ ದ ಜಿಯೋಗ್ರಾಫಿಕಲ್ ಸೆಗ್ಮೆಂಟ್ ನ ಡಿಸ್ಕಂಟಿನ್ಯೂ ಮಾಡ್ತಾ ಇದೀವಾ ಅದರ ರಿಲೇಟೆಡ್ ಇನ್ಫಾರ್ಮೇಶನ್ ಕೂಡ ನಾವು ಡಿಸ್ಕ್ಲೋಸ್ ಮಾಡಬೇಕು. ನೆಕ್ಸ್ಟ್, ಡೇಟ್ ಅಂಡ್ ನೇಚರ್ ಆಫ್ ಇವೆಂಟ್. ಯಾವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ
ಅಥವಾ ಗವರ್ನಿಂಗ್ ಬಾಡೀಸ್ ಅಪ್ರೂವ್ ಕೊಡ್ತು, ಲೈಕ್ ಫಾರ್ಮಲ್ ಪ್ಲಾನ್ ಮಾಡಿ ಅನೌನ್ಸ್ಮೆಂಟ್ ಯಾವಾಗ ಮಾಡ್ತು, ಅಥವಾ ಸೇಲ್ ಅಗ್ರಿಮೆಂಟ್ ಯಾವ ಡೇಟ್ ಅಲ್ಲಿ ಆಯ್ತು, ಅದನ್ನ ನಾವು ಮೆನ್ಷನ್ ಮಾಡಬೇಕು. ಡೇಟ್ ಅಂಡ್ ನೇಚರ್ ಆಫ್ ಇವೆಂಟ್ ವಿ ಹ್ಯಾವ್ ಟು ಮೆನ್ಷನ್, ದಟ್ ಇಸ್ ವಿ ಹ್ಯಾವ್ ಟು ಡಿಸ್ಕ್ಲೋಸ್. ಓಕೆ, next, date or period discontinuance expected to completed. ಯಾವಾಗ ಓಕೆ ಡಿಸ್ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಕನ್ಸಿಡರ್ ಮಾಡಿದ್ದು ಯಾವ ಡೇಟ್ ಅಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬರಿತೀವಿ. ಸೊ ಯಾವ ಡೇಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ, ಡಿಸ್ಕಂಟಿನ್ಯೂ ಮಾಡುವಂತಹ ಪ್ರಾಸೆಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಡೇಟ್ ನ ಕೂಡ ನಾವು ಡಿಸ್ಕ್ಲೋಸ್ ಮಾಡಬೇಕು. ಇನಿಷಿಯಲ್ ಡಿಸ್ಕ್ಲೋಸರ್ ಅಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಡೇಟ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಡಿಸ್ಕ್ಲೋಸ್ ಮಾಡ್ಬೇಕು. ಅಂದ್ರೆ ಇಟ್ ವಾಸ್ ಜಸ್ಟ್ ಅ ಎಕ್ಸ್ಪೆಕ್ಟೇಷನ್, ಅಂದ್ರೆ ಒಂದು ಅಸಂಪ್ಷನ್ ನ ಇಟ್ಕೊಂಡು ಡೇಟ್ ನ ಫಿಕ್ಸ್ ಮಾಡ್ತಾರೆ, ಅದೇ ಡೇಟ್ ಗೆ ಕ್ಲೋಸ್ ಆಗ್ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಆ ಡೇಟ್ ಏನಾದ್ರು ವೇರಿಯೇಷನ್ ಆದ್ರೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಡಿಸ್ಕ್ಲೋಸರ್ ನ. ಓಕೆ, ಡೇಟ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಅಥವಾ ಅಮೌಂಟ್ ಅಲ್ಲಿ ಏನಾದ್ರು ವೇರಿಯೇಷನ್ ಆದ್ರೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇಟ್ ಇಸ್ ಜಸ್ಟ್ ಫಾರ್ ಇನಿಷಿಯಲ್ ಡಿಸ್ಕ್ಲೋಸರ್. ಒಂದು ಅಸಂಪ್ಷನ್ ಇಟ್ಕೊಂಡು ಈ ಡೇಟ್ ನ ನಾವು ಸೆಟ್ ಮಾಡಿ ಡಿಸ್ಕ್ಲೋಸ್ ಮಾಡಬೇಕು. ಓಕೆ, ನೆಕ್ಸ್ಟ್, ಕ್ಯಾರಿಂಗ್ ಅಮೌಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ಡಿಸ್ಪೋಸಲ್ ಅಂಡ್ ಸೆಟಲ್ಡ್. ಸೊ ಕ್ಯಾರಿಂಗ್ ಅಮೌಂಟ್ ಎಷ್ಟಿತ್ತು, ನಾವ್ ಯಾವ್ದೆಲ್ಲ ಅಸೆಟ್ಸ್ ಗಳನ್ನ ಡಿಸ್ಪೋಸ್ ಮಾಡ್ತಾ ಇದ್ದೇವೆ ಅಥವಾ ಯಾವ್ದೆಲ್ಲ ಲಯಬಿಲಿಟೀಸ್ ಗಳನ್ನ ಸೆಟಲ್ ಮಾಡ್ತಾ ಇದ್ದೇವೆ, ಅದ್ರ ಕ್ಯಾರಿಂಗ್ ಅಮೌಂಟ್ ಎಷ್ಟಿತ್ತು ಅಂತ ಅಂದ್ಬಿಟ್ಟು ಕೂಡ ನಾವು ಬರಿಬೇಕು. ಸೊ ಕ್ಯಾರಿಂಗ್ ಅಮೌಂಟ್ ಎಷ್ಟಿತ್ತು ಅಂತ ಅಂದ್ಬಿಟ್ಟು ಬರೆದ್ರೆ ನೆಕ್ಸ್ಟ್ ಪ್ರಾಫಿಟ್ ಆಯ್ತಾ ಅಥವಾ ಲಾಸ್ ಆಯ್ತಾ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಲಿಕ್ಕೆ ಈಸಿ ಆಗಿದೆ. ಸೊ ಕ್ಯಾರಿಂಗ್ ಅಮೌಂಟ್ ನ ಕೂಡ ನಾವು ಬರಿಬೇಕು. ಆಫ್ಟರ್ ದಟ್, ರೆವೆನ್ಯೂ ಅಂಡ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ಕರೆಂಟ್ ಫಿನಾನ್ಷಿಯಲ್ ಇಯರ್ ಆಫ್ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್. ಸೊ ಯಾವ ಬಿಸ್ನೆಸ್ ನಾವು ಡಿಸ್ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ವಿ, ಆ ಬಿಸ್ನೆಸ್ ನ ಕರೆಂಟ್ ಫಿನಾನ್ಷಿಯಲ್ ಇಯರ್ ಅಂತ ಅಂದ್ರೆ ಈ ವರ್ಷದಲ್ಲಿ ನಮ್ಗೆ ಎಷ್ಟು ರೆವೆನ್ಯೂ ಅಥವಾ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಅಂದ್ಬಿಟ್ಟು ಕೂಡ ನಾವು ಡಿಸ್ಕ್ಲೋಸ್ ಮಾಡಬೇಕು. ನೆಕ್ಸ್ಟ್, ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಆರ್ ಲಾಸ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಡಿಸ್ಕಂಟಿನ್ಯೂಡ್ ಆಪರೇಷನ್. ಸೊ ಪ್ರಾಫಿಟ್ ಅಥವಾ ಲಾಸ್ ಆಗಿದ್ರೆ ಎಷ್ಟು ಪ್ರಾಫಿಟ್ ಆಗಿದೆ ಈ ವರ್ಷ ಅಥವಾ ಎಷ್ಟು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ಕೂಡ ನಾವು ಡಿಸ್ಕ್ಲೋಸ್ ಮಾಡಬೇಕು. ಹಾಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಕೂಡ ಡಿಸ್ಕ್ಲೋಸ್ ಮಾಡಬೇಕು. ಆಫ್ಟರ್ ದಟ್, ನೆಟ್ ಕ್ಯಾಶ್ ಫ್ಲೋ. ಸೊ ನಾವ್ ಯಾವ ಬಿಸ್ನೆಸ್ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ಅಲ್ಲಿ ನಮ್ಗೆ ಕ್ಯಾಶ್ ಫ್ಲೋ ಎಷ್ಟು ಆಗ್ತಾ ಇತ್ತು, ಲೈಕ್ ನೆಟ್ ಕ್ಯಾಶ್ ಫ್ಲೋ, ಅದು ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು, ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು. ಸೊ ನೆಟ್ ಕ್ಯಾಶ್ ಫ್ಲೋ ಎಷ್ಟು ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಕೂಡ ನಾವು ಡಿಸ್ಕ್ಲೋಸ್ ಮಾಡಬೇಕು. ಸೊ ಇಷ್ಟು ಐಟಮ್ಸ್ ಗಳನ್ನ ಕೂಡ ನಾವು ಇನಿಷಿಯಲ್ ಟೈಮ್ ನಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಇನಿಷಿಯಲ್ ನಾವು ಯಾವಾಗ ಲೈಕ್ ಡಿಸೈಡ್ ಮಾಡ್ತೇವೆ ಡಿಸ್ಕಂಟಿನ್ಯೂ ಮಾಡ್ಬೇಕು ಅಂತ, ಆ ಪೀರಿಯಡ್ ಅಲ್ಲಿ ನಾವು ಇಷ್ಟನ್ನು ಕೂಡ ಡಿಸ್ಕ್ಲೋಸ್ ಮಾಡಬೇಕು. ಫೈನ್. ಆಫ್ಟರ್ ದಟ್, ಡಿಸ್ಕ್ಲೋಸರ್ ಅದರ್ ದೆನ್ ಇನಿಷಿಯಲ್ ಡಿಸ್ಕ್ಲೋಸರ್ ನೋಟ್. ಫೈನ್. ಇನಿಷಿಯಲ್ ಡಿಸ್ಕ್ಲೋಸರ್ ನ ನಾವು ನಾರ್ಮಲ್ ಆಗಿ ನೋಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ, ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ, ರೈಟ್? ಓಕೆ, ಇನಿಷಿಯಲ್ ಡಿಸ್ಕ್ಲೋಸರ್ ನ ನಾವು ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ. ಹಿಯರ್ ಡಿಸ್ಕ್ಲೋಸರ್ ಅದರ್ ದೆನ್ ಇನಿಷಿಯಲ್ ಡಿಸ್ಕ್ಲೋಸರ್ ನೋಟ್, ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋದ್ ಬಿಟ್ಟು, ಲೈಕ್ ಅದರ್ ದೆನ್ ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ನಾವ್ ಯಾವ್ದನ್ನೆಲ್ಲ ಇನಿಷಿಯಲ್ ಡಿಸ್ಕ್ಲೋಸರ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ನಮ್ಗೆ ಈ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ. ಓಕೆ, ಆಲ್ above disclosures are presented in the notes to financial statement. ಎಲ್ಲಾ ಡಿಸ್ಕ್ಲೋಸರ್, ಈ ಎಲ್ಲಾ ಇನಿಷಿಯಲ್ ಡಿಸ್ಕ್ಲೋಸರ್ ಕೂಡ ನಾವು ನೋಟ್ಸ್ ಟು ಅಕೌಂಟ್ಸ್ ಅಲ್ಲೇ ಸ್ಪೆಸಿಫೈ ಮಾಡುದು, ಡಿಸ್ಕ್ಲೋಸ್ ಮಾಡುದು. ಆದ್ರೆ ಎಕ್ಸೆಪ್ಟ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಆರ್ ಲಾಸ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಈ 7th ಪಾಯಿಂಟ್ ಏನಿದೆ ಇದನ್ನ ಮಾತ್ರ ನಾವು ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡುದಿಲ್ಲ. ಆದ್ರೆ ಯಾವ್ದೆಲ್ಲ ಮಾಡ್ತೇವೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ or present ಮಾಡ್ತೇವೆ. Is it okay? Which should shown on face of profit and loss account. So ಇದರಲ್ಲಿರೋ ಎಲ್ಲಾ ಪಾಯಿಂಟ್ಸ್ ಕೂಡ ನಾವು ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ, ಯಾವ್ದನ್ನ ಬಿಟ್ಟು 7th ಪಾಯಿಂಟ್ ಬಿಟ್ಟು. 7th ಪಾಯಿಂಟ್ ನ ನಾವು ಎಲ್ಲಿ ಡಿಸ್ಕ್ಲೋಸ್ ಎಲ್ಲಿ ನಾವು ಪ್ರೆಸೆಂಟ್ ಮಾಡ್ತೇವೆ, ಹಾಗಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತೇವೆ. Is it okay? Fine. Next, other disclosure. When an enterprise disposes assets or settles liabilities of a discontinued operation, disclose gain or loss and related tax expenses. If in case dispose ಮಾಡುವಾಗ, that is discontinue ಮಾಡಬೇಕಾದ್ರೆ ನಾವು assets and liabilities ಗಳನ್ನ
ಲೈಕ್ ಸೇಲ್ಸ್ ಮತ್ತೆ ಸೆಟಲ್ಸ್ ಮಾಡ್ತಾ ಇರ್ತೇವೆ, ರೈಟ್? ಸೊ ಸೇಲ್ ಅಂಡ್ ಸೆಟಲ್ ಮಾಡ್ಬೇಕಾದ್ರೆ ಏನಾದ್ರೂ ಗೇನ್ ಅಥವಾ ಏನಾದ್ರೂ ಲಾಸ್ ಆದ್ರೆ ಅದನ್ನ ಕೂಡ ನಾವು ಡಿಸ್ಕ್ಲೋಸ್ ಮಾಡ್ಬೇಕು. ಲೈಕ್ ಸೇಲ್ ಮಾಡಿ ಆದ್ಮೇಲೆ ಎಷ್ಟೆಲ್ಲ ಗೇನ್ಸ್ ಆಯ್ತು, ಎಷ್ಟೆಲ್ಲ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ಕೂಡ ನಾವು ಡಿಸ್ಕ್ಲೋಸ್ ಮಾಡ್ಬೇಕು. ಆಫ್ಟರ್ ದಟ್, disclose of net selling price or range of prices, expected cash flows and carrying amount related to assets and liabilities. So yeah, assets and liabilities related idestನ್ನು ಕೂಡ ನಾವು disclose ಮಾಡಬೇಕು. Is it okay? Fine. ಇದೆಲ್ಲ ಯಾವ್ದ್ರ ರಿಲೇಟೆಡ್ ಪ್ರಾವಿಷನ್, ಹೇಗೆ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಸೆಂಟೇಷನ್ ಅಂಡ್ ಡಿಸ್ಕ್ಲೋಜರ್ ಮಾಡ್ತೇವೆ, ಯಾವ ಇವೆಂಟ್ ನ ಡಿಸ್ಕಂಟಿನ್ಯೂ ಇವೆಂಟ್ ಗಳನ್ನ. Is it okay? Fine. Updating the disclosure. So initial disclosure ಮಾಡಿದ ತಕ್ಷಣ ಸಾಕಾಗ್ಬಿಡುತ್ತಾ? No. We have to update ಮಾಡ್ತಾ ಇರಬೇಕು. So yeah, this is related to updating the disclosure. For subsequent period after initial disclosure occur, disclose any significant changes in the amount or timing of cash flow relating to assets and liabilities of disposal and settlement. ಏನಾದ್ರೂ significant changes ಆದ್ರೆ ಯಾವ related changes? Amount related changes ಅಥವಾ timing related, like ನಾನು ಅವಾಗಲೇ ಹೇಳ್ದೆ ಅಲ್ವಾ, ಡೇಟ್. ಸೊ ಈ ಡೇಟ್ ರಿಲೇಟೆಡ್ ಚೇಂಜಸ್ ಏನಾದ್ರು ಆದ್ರೆ ಅದನ್ನ ನಾವು ಅಪ್ಡೇಟ್ ಮಾಡ್ತಾ ಇರಬೇಕು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ. ಬಿಕಾಸ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ಆಫ್ ಡಿಸ್ಪೋಸಲ್ ಯೂನಿಟ್ ವಿಲ್ ಸೆಟಲ್ ಮೋರ್ ದೆನ್ 1 year, ರೈಟ್? ಅದೇ ವರ್ಷ ಸೆಟಲ್ ಆಗುತ್ತಾ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಎರಡೂ ಕೂಡ? ನೋ, ಇಟ್ ವಿಲ್ ಟೇಕ್ ಮೋರ್ ದೆನ್ 1 year ಸೆಟಲ್. ಸೊ ನಾವು ಜಸ್ಟ್ ಅಸಂಪ್ಷನ್ ಮಾಡ್ಬಿಟ್ಟು ಒಂದು ಡೇಟ್ ನ ಇಲ್ಲಿ ಇನಿಷಿಯಲ್ ಡಿಸ್ಕ್ಲೋಸರ್ ಅಲ್ಲಿ ಫಿಕ್ಸ್ ಮಾಡಿರ್ತೇವೆ, ರೈಟ್? ಸೊ ಅದೇನಾದ್ರೂ ಚೇಂಜ್ ಆದ್ರೆ ಅದನ್ನ ನಾವು ಅಪ್ಡೇಟ್ ಮಾಡ್ತಾ ಇರಬೇಕು. ಫೈನ್. ದಿಸ್ ಡಿಸ್ಕ್ಲೋಸರ್ ಶುಡ್ ಕಂಟಿನ್ಯೂ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಫಾರ್ ಪೀರಿಯಡ್ ಅಪ್ ಟು ಡಿಸ್ಕಂಟಿನ್ಯೂ ಇಸ್ ಕಂಪ್ಲೀಟೆಡ್. ಓಕೆ, ಅಪ್ಡೇಟ್ ಮಾಡ್ತಾ ಇರಬೇಕು ಅಂದ್ರೆ ನಾನು ಎಲ್ಲಿವರೆಗೂ ಅಪ್ಡೇಟ್ ಮಾಡ್ತಾ ಇರಬೇಕು? ಡಿಸ್ಕಂಟಿನ್ಯೂ ಆಪರೇಷನ್ ಏನಿದೆ ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ನಾವು ಅಪ್ಡೇಟ್ ಮಾಡ್ತಾನೆ ಇರಬೇಕು. ಸೊ ಯಾವಾಗ ನಾವು ಕಂಪ್ಲೀಟ್ ಆಯ್ತು ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ? ಹಾಗಾದ್ರೆ discontinuance is completed when the plan is substantially completed. Substantially completed ಆಗಬೇಕು. Okay, 95% complete ಆಗಬೇಕು. or abandoned though full payment from buyers may not yet have been received. even full payment ನಾವು buyers ಹತ್ರ ರಿಸೀವ್ ಮಾಡ್ಲಿಲ್ಲ ಅಂತ ಹೇಳಿದ್ರು ಕೂಡ ನಾವು ಅದನ್ನ ಕಂಪ್ಲೀಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಯಾವಾಗ ದ ಪ್ಲಾನ್ ಏನನ್ನ ನಾವು ಪ್ಲಾನ್ ಮಾಡಿದ್ವಿ ಅದು ಸಬ್ಸ್ಟಾನ್ಷಿಯಲಿ ಕಂಪ್ಲೀಟ್ ಆಗಿದ್ರೆ. ಸೊ ನಾನು ಆಗ್ಲೇ ಹೇಳಿದ ಹಾಗೆ ಬೋರ್ಡ್ ಆಫ್ ಡೈರೆಕ್ಟರ್ ಅಥವಾ ಗವರ್ನಿಂಗ್ ಬಾಡಿ ಫಾರ್ಮಲ್ ಪ್ಲಾನ್ ಮಾಡ್ತಾರೆ ಅಂತ ಹೇಳಿದೆ, ರೈಟ್? ಅವ್ರು ಮಾಡಿರುವಂತಹ ಪ್ಲಾನ್ ಸಬ್ಸ್ಟಾನ್ಷಿಯಲಿ ಕಂಪ್ಲೀಟೆಡ್ ಆಗಿರ್ಬೇಕು. ಸಬ್ಸ್ಟಾನ್ಷಿಯಲಿ ಅಂತ ಅಂದ್ರೆ ಕಂಪ್ಲೀಟ್ಲಿ ಅಲ್ಲ, ಬಟ್ ಸಬ್ಸ್ಟಾನ್ಷಿಯಲ್, ಲೈಕ್ 95%, ಮೋರ್ ದೆನ್ 95% ಆ ರೀತಿ. ಓಕೆ, ಸಬ್ಸ್ಟಾನ್ಷಿಯಲಿ ಕಂಪ್ಲೀಟ್ ಆಗಿರ್ಬೇಕು. ಅವಾಗ ನಾವು ಕಂಪ್ಲೀಟ್ ಆಯ್ತು ಅಂತ ಅಂದ್ಬಿಟ್ಟೆ ಕನ್ಸಿಡರ್ ಮಾಡ್ತೀವಿ. ಲೈಕ್ ಅವ್ರು ಇನ್ನೂ ಪೇಮೆಂಟ್ ಮಾಡ್ಲಿಲ್ಲ, 10,000 ಇನ್ನೂ ಪೇಮೆಂಟ್ ಮಾಡಿಲ್ಲ, 50,000 ಪೇಮೆಂಟ್ ಮಾಡಿಲ್ಲ, ಇವತ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಮಾಡೇ ಮಾಡ್ತಾರೆ, ರೈಟ್? ಬಿಕಾಸ್ ಆಲ್ರೆಡಿ ನೀವು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ, ಸೊ ಅವ್ರು ಮಾಡೇ ಮಾಡ್ತಾರೆ ಪೇಮೆಂಟ್. ಫುಲ್ ಪೇಮೆಂಟ್ ಮಾಡ್ಲಿ ಅಂತ ಅಲ್ಲಿವರೆಗೂ ಕೂಡ ಕಾಯೋದ್ ಬೇಡ. ನೀವೇನ್ ಪ್ಲಾನ್ ಮಾಡಿದ್ರಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಯ್ತಾ? ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದ್ಯಾ? ಹಾಗಿದ್ರೆ ಅದನ್ನ ನಾವು ಡಿಸ್ಕಂಟಿನ್ಯೂಸ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟೆ ಕನ್ಸಿಡರ್ ಮಾಡ್ತೇವೆ. ಓಕೆ, ಫುಲ್ ಪೇಮೆಂಟ್ ಫ್ರಮ್ ದ ಬೈಯರ್ಸ್ ಮೇ ನಾಟ್ ಯೆಟ್ ಬೀನ್ ರಿಸೀವ್ಡ್. ಈವನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಾವು ಕಂಪ್ಲೀಟ್ ಅಂತ ಅಂದ್ಬಿಟ್ಟೆ ಕನ್ಸಿಡರ್ ಮಾಡ್ತೇವೆ. ಇಸ್ ಇಟ್ ಓಕೆ? Fine. If enterprise abandoned or withdrawn from plan previously reported as discontinued operation, that fact, reason and effect should be disclosed. If in case previous year alli ನಾವು ಅಥವಾ ಪ್ರೀವಿಯಸ್ ಪೀರಿಯಡ್ ಅಲ್ಲಿ ನಾವು ಡಿಸ್ಕಂಟಿನ್ಯೂ ಮಾಡ್ತೇವೆ ಆಪರೇಷನ್ ನ ಅಂತ ಅಂದ್ಬಿಟ್ಟು ಇನಿಷಿಯಲ್ ಡಿಸ್ಕ್ಲೋಸರ್ ನ ಮಾಡ್ಬಿಟ್ಟಿದ್ವಿ. ಆಫ್ಟರ್ ದಟ್ ಅಗ್ಯಾನ್ ಕಂಪನಿ ಡಿಸಿಷನ್ ತಗೊಂಡಿದೆ ಏನಂತ, ಬೇರೆ ಡಿಸ್ಕಂಟಿನ್ಯೂ ಮಾಡೋದು ಬೇಡ, ಆಕ್ಟಿವಿಟೀಸ್ ಗಳನ್ನ, ದಟ್ ಇಸ್ ಆಪರೇಟಿಂಗ್ ಆ ಬ್ರಾಂಚ್ ಅಲ್ಲಿ ನಡೀತಿರುವಂತ ಆಪರೇಟಿಂಗ್ ಆಕ್ಟಿವಿಟೀಸ್ ನ ಅಥವಾ ಆ ಪ್ರಾಡಕ್ಟ್ ಲೈನ್ ನಾವು ಕಂಟಿನ್ಯೂ ಮಾಡೋಣ, ಡಿಸ್ಕಂಟಿನ್ಯೂ ಮಾಡೋದು ಬೇಡ ಅಂತ ಅಗ್ಯಾನ್ ಅವರ ಡಿಸಿಷನ್ ಚೇಂಜ್ ಮಾಡ್ಕೊಂಡಿದೆ. ಸೊ ಆ ತರದ ಕೇಸಸ್ ಅಲ್ಲಿ ನಾವು ಅದನ್ನ ಕೂಡ
ಡಿಸ್ಕ್ಲೋಸ್ ಮಾಡಬೇಕು, ಏನಕ್ಕೆ ಇದ್ರ ಫ್ಯಾಕ್ಟ್ ನ ಎಕ್ಸ್ಪ್ಲೈನ್ ಮಾಡಬೇಕು, ರೀಸನ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು, ಇದರಿಂದ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಡಿಸ್ಕ್ಲೋಸ್ ಮಾಡಬೇಕು. ಇಸ್ ಇಟ್ ಓಕೆ? ಇಫ್ ಎಂಟರ್ಪ್ರೈಸ್ abandoned or withdrawn from plan previously reported as discontinuing operation, that fact, reasons and effects should be disclosed in the financial statement. Fine. Separate disclosure for each discontinuing operation. So, more than one operation ಏನಾದ್ರು ಡಿಸ್ಕಂಟಿನ್ಯೂ ಆಗ್ತಾ ಇದೆ, more than one branch ಅಥವಾ more than one product line ಏನಾದ್ರು ಡಿಸ್ಕಂಟಿನ್ಯೂ ಆಗ್ತಾ ಇದೆ ಅಂತ ಅಂದ್ರೆ ಅದಷ್ಟನ್ನು ಕೂಡ ನಾವು ಸಪರೇಟ್ ಆಗಿ ಡಿಸ್ಕ್ಲೋಸ್ ಮಾಡ್ತೇವೆ. ಓಕೆ, ಎಲ್ಲದನ್ನು ಕೂಡ ನಾವು ಸಪರೇಟ್ ಆಗಿ ಡಿಸ್ಕ್ಲೋಸ್ ಮಾಡಬೇಕು. Did you understand? Fine. Disclosure in interim financial report. So ನಾವು ಇಷ್ಟೋ ತನಕ ಏನೆಲ್ಲ ಹೇಳಿದ್ವಿ ಅದನ್ನ ನಾವು ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಷ್ಟೋ ತನಕ ಕಲ್ತ್ವಿ. ಆದ್ರೆ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಕೂಡ ಮಾಡ್ತಾ ಇದ್ರೆ ನಮ್ಮ ಕಂಪನಿ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲೂ ಕೂಡ ನಾವು ತೋರಿಸ್ಕೊಳ್ಬೇಕಾದ್ರೆ ಡಿಸ್ಕ್ಲೋಸ್ ಮಾಡ್ಬೇಕು ಡಿಸ್ಕಂಟಿನ್ಯೂ ಆಪರೇಷನ್ ರಿಲೇಟೆಡ್. So let's see. Should be made as per AS 25. AS 25 ಅಲ್ಲಿ ಹೇಳಿದ್ರೆ ಅವಾಗ ಮಾತ್ರ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲೂ ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ AS 24 ಅಂತ ಹೇಳಿದ್ರೆ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಇದು ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತೇವೆ, ನೆಕ್ಸ್ಟ್ ಯೂನಿಟ್ ಅಲ್ಲಿ ಕಲಿತೇವೆ. ಓಕೆ, fine. Any significant activities since the end of the most recent annual reporting period relating to discontinued operation ಇದನ್ನ ನಾವು ಮೆನ್ಷನ್ ಮಾಡಬೇಕು, that is disclose ಮಾಡಬೇಕಂತೆ. Any significant change in amount or timing of cash flow relating to the assets to be disposed or liabilities to be settled. So ಇದರ ರಿಲೇಟೆಡ್ ಇನ್ಫಾರ್ಮೇಶನ್ ನ ಕೂಡ ನಾವು ಡಿಸ್ಕ್ಲೋಸ್ ಮಾಡ್ಬೇಕಂತೆ ಎಲ್ಲಿ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲಿ. ಸೊ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲಿ ಯಾವ್ದ್ರ ರಿಲೇಟೆಡ್ ನಾವು ಡಿಸ್ಕ್ಲೋಸ್ ಮಾಡಬಹುದು, ಏನಾದ್ರೂ ಸಿಗ್ನಿಫಿಕೆಂಟ್ ಆಕ್ಟಿವಿಟೀಸ್ ಆಗಿದ್ರೆ. ಸೊ ಯಾವಾಗ ನಾವು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾರೆ ಅದ್ರ ಒಳಗೆ ಅದ್ರ ಸಿಗ್ನಿಫಿಕೆಂಟ್ ಆಕ್ಟಿವಿಟೀಸ್ ಆಗಿದ್ರೆ ಡಿಸ್ಕಂಟಿನ್ಯೂ ಆಪರೇಷನ್ ರಿಲೇಟೆಡ್ ಅದನ್ನ ನಾವು ಸ್ಪೆಸಿಫೈ ಮಾಡಬೇಕು. ಹಾಗೆ ಏನಾದ್ರೂ ಸಿಗ್ನಿಫಿಕೆಂಟ್ ಚೇಂಜಸ್ ಆಗಿದ್ರೆ ಲೈಕ್ ಅಮೌಂಟ್ ರಿಲೇಟೆಡ್, ಟೈಮಿಂಗ್ ರಿಲೇಟೆಡ್, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಡಿಸ್ಪೋಸ್ ಅಂಡ್ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಅದರ ರಿಲೇಟೆಡ್ ಇನ್ಫಾರ್ಮೇಶನ್ ನ ಕೂಡ ನಾವು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನಲ್ಲಿ ತೋರಿಸ್ಕೊಳ್ಬೇಕು. ಇಸ್ ಇಟ್ ಓಕೆ? Fine. This is all about the disclosure related to discontinuing operations. ಇದಷ್ಟು ಕೂಡ ಯಾವ ರಿಲೇಟೆಡ್ ಪ್ರೊವಿಷನ್ ಆಗಿದೆ, discontinuing operation related provision, that is AS 24. Okay, fine. Thank you for watching, guys.